ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಮ್ಮ ಇವತ್ತಿನ ಗೆಸ್ಟ್ ನಮ್ಮ ಹೆಮ್ಮೆಯ ಬೆಂಗಳೂರಿನ ಹುಡುಗ, ಕ್ರಿಕೆಟರ್, ರೈಟ್ ಹ್ಯಾಂಡ್ ಪ್ಲಸ್ ವಿಕೆಟ್ ಕೀಪರ್ CM ಗೌತಮ್ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಆನ್ ಯುವರ್ ಶೋ. ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನ ಮೀಟ್ ಮಾಡಿ. ಮುಂದುವರ್ಸೋಣ. ಫಸ್ಟ್ ಆಫ್ ಆಲ್ ನಮ್ಮ ಇಂಟರ್ವ್ಯೂಗೆ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ನಿಮ್ಮ ಲೈವ್ ಜರ್ನಿನ ನಾವು ಕೇಳಿಸ್ಕೊಳಕ್ಕೆ, ನಮ್ಮ ವೀಕ್ಷಕರ ಮುಂದೆ ಇಡಕ್ಕೆ ನನಗೆ ತುಂಬಾ ಕುತೂಹಲ ಇದೆ. ನಿಮ್ ಲೈಫ್ ಸ್ಟೋರಿನ ನರೇಟ್ ಮಾಡ್ತಾ ಹೋದ್ರೆ ಅದನ್ನ ಕೇಳಿಸ್ಕೊಂಡು ನಾವು ಇನ್ಸ್ಪೈರ್ ಆಗೋಣ ಅಂತಿದೀವಿ. ಮೊದಲಿಗೆ ನೀವು ಹುಟ್ಟಿದ್ದೆಲ್ಲಿ, ನಿಮ್ಮ ಎಜುಕೇಶನ್ ಬಗ್ಗೆ ತಿಳಿಸ್ತೀರಾ? ಹುಟ್ಟಿದ್ದು ಬೆಂಗಳೂರೇ. ಹುಟ್ಟು ಬೆಳ್ದಿ ಎಲ್ಲ ಫುಲ್ ಕ್ರಿಕೆಟ್ KOC ಶುರು ಮಾಡಿದ್ ನಾನು. ಆಮೇಲೆ ನಾನು ಸ್ಕೂಲಿಂಗ್ ಬಂದ್ಬಿಟ್ಟು ಸಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್, ಅದಾದ್ಮೇಲೆ ಸಂಟ್ ಜೋಸೆಫ್ PU ಕಾಲೇಜ್ ಮಾಡಿದ್ದು. ಆಮೇಲೆ ಅದಾದ್ಮೇಲೆ ಸಂಟ್ ಜೋಸೆಫ್ ಕಾಮರ್ಸ್ ಕಾಲೇಜ್. ಸೊ ಎಲ್ಲ ನಂದು ಎಜುಕೇಶನ್ ಮತ್ತೆ ಕ್ರಿಕೆಟ್ ಎಲ್ಲ ಬೆಂಗಳೂರೆಲ್ಲ ಮಾಡಿದ್ ನಾನು. ಸೊ ಅಟ್ ದ ಸೇಮ್ ಟೈಮ್ ಒಂದ್ ಸಾಧಾರಣ ಹುಡುಗ ಆಗಿದ್ದೆ ನಾನು, ಬೆಂಗಳೂರು ಹುಡುಗ. ಸೊ ಬೇರೆಯವ್ರ ತರ ನಾನು ಡ್ರೀಮ್ ಮಾಡಿದ್ದೆ, ಇಂಡಿಯಾ ಆಡ್ಬೇಕು, IPL ಆಡ್ಬೇಕು, ಹೈಯರ್ ಲೆವೆಲ್ ಕ್ರಿಕೆಟ್ ಆಡ್ಬೇಕು ಅಂತ. ದಟ್ ವಾಸ್ ಮೈ ಮೋಟಿವೇಶನ್. ಅಂಡ್ ಅಟ್ ದ ಸೇಮ್ ಟೈಮ್ ನನ್ನ ಸ್ಕೂಲ್ ಮತ್ತೆ ಕಾಲೇಜ್ ಪ್ರಿನ್ಸಿಪಲ್ ತುಂಬಾ ಸಪೋರ್ಟ್ ಮಾಡಿದ್ರು ನಾನು ಕ್ರಿಕೆಟ್ಗೆ. ಸೊ ಅದು ಇರ್ಲಿಲ್ಲ ಅಂದ್ರೆ ಕ್ರಿಕೆಟ್ ಆಡೋದು ತುಂಬಾ ಕಷ್ಟನೇ. ಸೊ ನಾನ್ ಇದು ಸೇರ್ಕೊಂಡಿದ್ದು ಸ್ಕೂಲ್ ಆ ತರನೇ ಇತ್ತು, ಸಂಜೆ ಇಂಡಿಯನ್ ಹೈಸ್ಕೂಲ್. ತುಂಬಾ ಸಪೋರ್ಟ್ ಮಾಡೋದು ಕ್ರಿಕೆಟ್ಗೆ. ಸೊ ಆದ್ರಿಂದ ನನ್ ಸ್ಕಿಲ್ ಮೇಲೆ ಆಗ್ಲಿ, ನನ್ ಗೇಮ್ ಮೇಲೆ ಆಗ್ಲಿ ವರ್ಕ್ ಮಾಡಕ್ಕೆ ತುಂಬಾ ಟೈಮ್ ಸಿಕ್ತು ನನ್ಗೆ. ಸೊ ಅವರು ತುಂಬಾ ಎಂಕರೇಜ್ ಮಾಡಿದ್ರು. ಸೊ ಆದ್ರಿಂದ ಒಂದ್ ಬಿಗ್ ಥ್ಯಾಂಕ್ ಯು ಟು ದ ಸಂಟ್ ಜೋಸೆಫ್ಸ್ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ನಿಮ್ಗೆ ಯಾವ ಏಜ್ ಅಲ್ಲಿ ಕ್ರಿಕೆಟ್ ಮೇಲೆ ಆಸೆ ಬಂತು? ಯಾವ ಕ್ಲಾಸ್ ಅಲ್ಲಿ ಇದ್ರಿ, ಹೇಗೆ ಅಂತ? ಆಕ್ಚುಲಿ ನಂದು ಫಸ್ಟ್ ಲವ್ ಬಂದ್ಬಿಟ್ಟು ಫುಟ್ಬಾಲ್. ನಮ್ ಇಡೀ ಫ್ಯಾಮಿಲಿ ಎಲ್ಲ ಫುಟ್ಬಾಲ್. ಓಕೆ, ನಮ್ಮ ತಂದೆ ಆಗ್ಲಿ, ನಮ್ಮ ಅಂಕಲ್ ಆಗ್ಲಿ ಎಲ್ಲ. ಸೊ ಎಲ್ಲ ಒಂದು ಒಳ್ಳೆ ಲೆವೆಲ್ ಫುಟ್ಬಾಲ್ ಆಡಿದ್ರು. ಸೊ ನಂಗೂ ಫುಟ್ಬಾಲ್ ತುಂಬಾ ಇಷ್ಟ, ಇವತ್ತಿಗೂ ತುಂಬಾ ಇಷ್ಟ ನನ್ಗೆ. ಅಂಡ್ ಸಡನ್ಲಿ HL ಸ್ಪೋರ್ಟ್ಸ್ ಕ್ಲಬ್ಗೆ ನಮ್ಮ ತಂದೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಫುಟ್ಬಾಲ್ ಸೇರ್ಸ್ಬೇಕಂತ ಕರ್ಕೊಂಡು ಹೋಗಿದ್ದು. ಬಟ್ ಅಲ್ಲಿ ಹೋಗಿ ನಾನು, ನಮ್ಮ ಅಂಕಲ್ ಬಂದ್ಬಿಟ್ಟು, ಇಲ್ಲ ಕ್ರಿಕೆಟ್ ಆಡ್ಬೇಕು, ಕ್ರಿಕೆಟ್ ಒಳ್ಳೆ ಫ್ಯೂಚರ್ ಇದೆ, ಕ್ರಿಕೆಟ್ ಸೇರ್ಕೋ ಅಂತ ಅವರೇ ಕ್ರಿಕೆಟ್ ಅಲ್ಲಿ ನನ್ನ ಪುಷ್ ಮಾಡಿದ್ದು ಫಸ್ಟ್ ಟೈಮ್. ಅದಾದ್ಮೇಲೆ ಅಲ್ಲಿಂದ ಚೆನ್ನಾಗಿ ಆಡಿ KOC ಬಂದಿ. ಸೊ ದೇರ್ ವಾಸ್ ನೋ ಲುಕಿಂಗ್ ಬ್ಯಾಕ್ ಆಫ್ಟರ್ ದಟ್. ಸೊ ಕ್ರಿಕೆಟ್ ಹಂಗೆ ಶುರು ಆಗಿದ್ದು. ಅಟ್ ದ ಸೇಮ್ ಟೈಮ್ ಅವಾಗ 1996 ವರ್ಲ್ಡ್ ಕಪ್ ಆಗ್ತಾ ಇತ್ತು ಇಂಡಿಯಾದಲ್ಲಿ. ಸೊ ಅದನ್ನ ನೋಡಿ ತುಂಬಾ ಇನ್ಸ್ಪೈರ್ ಆದೆ ನಾನು. ಆಬ್ವಿಯಸ್ಲಿ ಸಚಿನ್ ನೋಡಿ ಬೆಳೆದಿದ್ದ ಹುಡುಗ ನಾನು. ಸೊ ಅಲ್ಲಿಂದ ಇನ್ಸ್ಪಿರೇಷನ್ ತಗೊಂಡು ವರ್ಕ್ ಮಾಡಿ ಗೇಮ್. ಸೊ ಫುಟ್ಬಾಲ್ ಇಂದ ಕ್ರಿಕೆಟ್ ಬಂದು, ಸೊ ಕ್ರಿಕೆಟ್ ಬಿಕಮ್ ಮೈ profession, like even I wanted to play like Sachin Tendulkar and represent in India. So those things inspired me, like obviously ಚಿಕ್ಕ ಹುಡುಗ ಆಗಿ ಟಿವಿಯಲ್ಲಿ ವರ್ಲ್ಡ್ ಕಪ್ ನಡೀತಾ ಇದ್ರೆ, ಸೊ ನಿನ್ಗೂ ಕ್ರಿಕೆಟ್ ಆಡ್ಬೇಕು, ನಿಮ್ಮ ಕಾಲನಿ ಹುಡುಗರಾಗ್ಲಿ ಎಲ್ಲಾರು ಕ್ರಿಕೆಟ್ ಆಡಕ್ ಶುರು ಮಾಡೋ ಆ ಟೈಮ್. ಸೊ ಅಲ್ಲಿಂದ ಫುಟ್ಬಾಲ್ ಇಂದ ಕ್ರಿಕೆಟ್ ಸ್ವಿಚ್ ಆಗಿದ್ದು. ಸಚಿನ್ ಅವರನ್ನು ಮತ್ತೆ ನೀವು ರೋಲ್ ಮಾಡೆಲ್ ಅಂತ ಭಾವಿಸ್ತೀರಾ, ಹೇಗೆ? ನಾನಂತ ಇಲ್ಲ, ಆ ಜನರೇಷನ್ ಹುಡುಗರು ಎಲ್ಲಾರು ಸಚಿನ್ ರೋಲ್ ಮಾಡೆಲ್ ಇದ್ದಿದ್ದು. ದ ವೇ ಈಸ್ ಟು ಪ್ಲೇ ಕ್ರಿಕೆಟ್ ಆಗ್ಲಿ, ದ ವೇ ಈಸ್ ಟು ಕಂಡಕ್ಟ್ ಆಗ್ಲಿ, ಲೈಕ್ ಇಟ್ ವಾಸ್ ಅ ರೋಲ್ ಮಾಡೆಲ್ ಫಾರ್ ಎವ್ರಿ ಒನ್ ಇನ್ ಇಂಡಿಯಾ. ಸೊ ಐ ಆಮ್ ನೋ ಡಿಫರೆಂಟ್ ಇನ್ ದಟ್. ಸೊ ಸಚಿನ್ ಪ್ಲೇಡ್ ಅ ಹ್ಯೂಜ್ ರೋಲ್ ಇನ್ ಮೈ ಲೈಫ್, ಟೇಕಿಂಗ್ ಅಪ್ ಕ್ರಿಕೆಟ್. ಅಂಡ್ ಆಫ್ಟರ್ ದಟ್ ಸ್ಲೋ ಇವನ್ ರಾಹುಲ್ ದ್ರಾವಿಡ್ ಒಂಥರ ಇನ್ಸ್ಪೈರ್ ಮಾಡಕ್ ಶುರು ಆದ್ರು. ಅಂಡ್ ದಿಸ್ ಟೂ ಪೀಪಲ್ ಮೇಡ್ ಅ ಹ್ಯೂಜ್ ಇಂಪ್ಯಾಕ್ಟ್ ಇನ್ ಮೈ ಲೈಫ್ when I was growing up. ನೀವು ಎಷ್ಟೊತ್ತು ಪ್ರಾಕ್ಟೀಸ್ ಮಾಡ್ತಿದ್ರಿ? ನಿಮ್ ದಿನಚರಿ ಹೇಗಿತ್ತು? ಸ್ಕೂಲ್ ಕಾಲೇಜ್ ಟೈಮ್ ಅಲ್ಲಿ ನೀವು ಕ್ರಿಕೆಟ್ಗೆ ಎಷ್ಟು ಟೈಮ್ ಕೊಡ್ತಿದ್ರಿ, ಹೇಗೆ ಅಂತ? ಕ್ರಿಕೆಟ್ ನಮ್ದು ಬೆಳಿಗ್ಗೆ 6:30 to 8:30 ಸ್ಕೂಲ್ ಪ್ರಾಕ್ಟೀಸ್ ಇರೋದು ಡೈಲಿ. ಸೊ ಅದ್ ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಸ್ಕೂಲ್ ಆದ್ಮೇಲೆ ತಿರ್ಗಾ 4 to 6:30 ನಮ್ದು KOC ಪ್ರಾಕ್ಟೀಸ್ ಇರ್ತಾ ಇತ್ತು. ಸೊ ಸ್ಕೂಲಿಂದ ಇಲ್ಲಿ ಪ್ರಾಕ್ಟೀಸ್ ಮಾಡಿ, ಸೊ ಇಲ್ಲಿಂದ ಮನೆ ಹೋಗ್ತಾ ಇತ್ತು. ಸೊ ಫ್ರಮ್ ದ ಏಜ್ ಆಫ್ 12 ಇಂದ ಇಟ್ಕೊಳ್ಳಿ ನೀವು, ಐ ಯೂಸ್ ಟು ಆಲ್ಮೋಸ್ಟ್ ಸ್ಪೆಂಡ್ 4 to 5 hours on my cricket. So and it became a daily routine in my life ಅಂತ ಹೇಳ್ಬೋದು. So it becomes very easy also, like every day 4-5 hours ನಿಮ್ ಗೇಮ್ ಮೇಲೆ ಸ್ಪೆಂಡ್ ಮಾಡಿದ್ರೆ, so you'll get used to it. ಇವಾಗಿರೋ ಮಕ್ಕಳೆಲ್ಲ ಅಷ್ಟೊಂದು ಟೈಮ್ ಕೊಡಲ್ಲ ಕ್ರಿಕೆಟ್ಗೆ. ಸೊ 1 or 2 hours ಮಾಡ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ ಅವರು ಅಷ್ಟೇ. ಸೊ ನಾವ್ ಯಾವಾಗ್ಲೂ ಬೆಳಗ್ಗೆಯಿಂದ ಸಂಜೆ ತನಕ, ಹಾಲಿಡೇಸ್ ಆಗ್ಲಿ ಇಲ್ಲ ಸಮ್ಮರ್ ಹಾಲಿಡೇಸ್ ಆಗ್ಲಿ, ಬೆಳಗ್ಗೆಯಿಂದ ಸಂಜೆ ತನಕ ಕ್ರಿಕೆಟ್ ಆಡ್ಕೊಂಡು ಇರ್ತಾ ಇದ್ವಿ ನಾವು. ಮ್ಯಾಚ್ ಇಲ್ಲ ಅಂದ್ರೆ ನಾವು ಗ್ರೌಂಡ್ ಅಲ್ಲೇ ಇರ್ತಾ ಇದ್ವಿ. ಸೊ ಹಂಗೆ ನಮ್ ಸ್ಕಿಲ್ ಮೇಲೂ ಡೆವಲಪ್ ಮಾಡ್ತಾ ಇದ್ವಿ ನಾವು. ಸೊ
it is very important to like spend a lot of time on your skill because it's a skill game. ಸೊ ನಮಗೂ KOC ಅಂತ ಅವಕಾಶ ಕೊಟ್ರು ನಮ್ಮ ಇರ್ಫಾನ್ ಸೇಠ್ ಅವ್ರು ಬಂದ್ಬಿಟ್ಟು ನನ್ನ ಕೋಚು ಮೆಂಟರ್. ಸೊ ಅವರೇ ಈ ಎಂಟೈರ್ KOC ನಡೆಸ್ಕೊಂಡು ಹೋಗ್ತಾ ಇದ್ದ ಅವಾಗಿಂದ. ಸೊ ಹಂಗಾಗಿ ತುಂಬಾ ಟೈಮ್ ಕೊಟ್ವಿ ಕ್ರಿಕೆಟ್ಗೆ, ಅಟ್ ದ ಸೇಮ್ ಟೈಮ್ ಕ್ರಿಕೆಟ್ ನಮ್ಗೆ ಪೇ ಮಾಡ್ತಾ ಇದ್ದು. ಸೊ ಈಚ್ ಅಂಡ್ ಎವ್ರಿ ಯಂಗ್ಸ್ಟರ್ ಶುಡ್ ಗಿವ್ ಲಾಟ್ ಆಫ್ ಟೈಮ್ ಟು ವಿಚ್ ಎವರ್ ಸ್ಪೋರ್ಟ್ ದೇ ಪ್ಲೇ. ಈಗ ಅಂದ್ರೆ ನೀವು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಪ್ಲಸ್ ವಿಕೆಟ್ ಕೀಪರ್. ನಿಮ್ಮ ಇನಿಷಿಯಲ್ ಡೇಸ್ ಅಲ್ಲಿ ನೀವು ಏನ್ರ ಮೇಲೆ ಫೋಕಸ್ ಮಾಡಿ ಶುರು ಮಾಡ್ಕೊಂಡಿದ್ದು ಹೇಗೆ? ಮುಂಚೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಇದ್ದಿದ್ದು ನಾನು. ಲೈಕ್ ದೇರ್ ವಾಸ್ ನೋ ಡೌಟ್ ಲೈಕ್ ನಾನು ಒಂದ್ ದಿವಸ ಚೇಂಜ್ ಮಾಡಕ್ ಹೋಗಿಲ್ಲ, ಬೌಲಿಂಗ್ ಮಾಡ್ಬೇಕು ಇಲ್ಲ ಬರೀ ಬ್ಯಾಟ್ಸ್ಮನ್ ಆಗಿ ಆಡ್ಬೇಕು ಅಂತ. ಫ್ರಮ್ ಡೇ ಒನ್ ಐ ವಾಂಟೆಡ್ ಟು ಬಿ ವಿಕೆಟ್ ಕೀಪರ್. ಸೊ ದಟ್ ವಾಸ್ ವೆರಿ ವೆರಿ ಕ್ಲಿಯರ್ ಇನ್ ಮೈ ಮೈಂಡ್. ಓಕೆ, ಸೊ ಆ ಕ್ಲಾರಿಟಿ ಇರುತ್ತೆ ಯಾವಾಗ್ಲೂ. ಸೊ ಬೀಂಗ್ ಅನ್ ಆಲ್ರೌಂಡರ್ ತರ ಇದು ಕೀಪಿಂಗ್ ಬ್ಯಾಟಿಂಗ್, ಸೊ ಎರಡಕ್ಕೂ ಈಕ್ವಲ್ ಅಮೌಂಟ್ ಆಫ್ ಟೈಮ್ ಕೊಡ್ಬೇಕು ನಿಮ್ಗೆ. ಅಂಡ್ ಅಟ್ ದ ಸೇಮ್ ಟೈಮ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಕೀಪಿಂಗ್ ಇಡೀ ದಿವಸ ಮಾಡ್ಬೇಕು, ಕೀಪಿಂಗ್ ಆಗಿದ ತಕ್ಷಣ ಬ್ಯಾಟಿಂಗ್ ಬರುತ್ತೆ, ಬ್ಯಾಟಿಂಗ್ ರೆಡಿ ಆಗ್ಬಿಟ್ಟು ಬ್ಯಾಟಿಂಗ್ ಹೋಗ್ಬೇಕು. ಸೊ ನಿಮ್ ಫಿಟ್ನೆಸ್ ಲೆವೆಲ್ ಸಖತ್ತಾಗಿರ್ಬೇಕು, ಇಲ್ಲಾಂದ್ರೆ ಎರಡು ಮಾಡೋದು ತುಂಬಾ ಕಷ್ಟನೇ ಇರ್ತಾ ಇತ್ತು. ಸೊ ನಾನು ಒಂಥರ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಿದ್ದೆ ಬ್ಯಾಟಿಂಗು ಕೀಪಿಂಗು ಮತ್ತೆ ನನ್ನ ಫಿಟ್ನೆಸ್ ಲೆವೆಲ್ಸ್ಗೆ. ಸೊ ಇಟ್ ವಾಸ್ ಆಲ್ವೇಸ್ ಬೀನ್ ಮೈ ಫಸ್ಟ್ ಲವ್ ವಿಕೆಟ್ ಕೀಪಿಂಗ್ ಅಂತ ಹೇಳ್ಬೋದು. ಸೊ ಅದರಿಂದ ನಾನು ಡೈರೆಕ್ಷನ್ ಎಲ್ಲೂ ಚೇಂಜ್ ಮಾಡಕ್ ಹೋಗೇ ಇಲ್ಲ. ಅಂದ್ರೆ ಸರ್ ನೀವು ಮಿಡಲ್ ಕ್ಲಾಸ್ ಹುಡುಗ ಅಂತ ಹೇಳ್ತಿದ್ರಿ, ಹಾಗಾಗಿ ನೀವು 4-5 ಅವರ್ ಕ್ರಿಕೆಟ್ಗೆ ಕೊಡ್ತಿದ್ರಿ, ಎಜುಕೇಶನ್ ಮಾಡ್ತಿದ್ರಿ. ಅಂದ್ರೆ ನಿಮ್ಮ ಪ್ರಿಪರೇಷನ್ ಹೇಗಿತ್ತು? ನಿಮ್ಮ ಎಕ್ಸರ್ಸೈಸ್ ಆಗ್ಲಿ ಇಲ್ಲ ನಿಮ್ ಡಯಟ್ ಏನಾದ್ರು ಫಾಲೋ ಮಾಡ್ತಿದ್ರಾ ನಿಮ್ ಫಿಟ್ನೆಸ್ ನ ಮೇಂಟೈನ್ ಮಾಡಕ್ಕೆ? ಇಲ್ಲ, ಖಂಡಿತ ಡಯಟ್ ಕ್ರೂಷಿಯಲ್ ಪಾರ್ಟ್ ಒಂದು ಸ್ಪೋರ್ಟ್ಸ್ ಮನ್ ಲೈಫ್ ಅಲ್ಲಿ. ಅಟ್ ದ ಸೇಮ್ ಟೈಮ್ ವೆನ್ ವಿ ಆರ್ ಗ್ರೋಯಿಂಗ್ ಅಪ್ ಅವಾಗ ಪೇರೆಂಟ್ಸ್ ಸಪೋರ್ಟ್ ಬೇಕಾಗತ್ತೆ ನಿಮ್ಗೆ. ಯಾಕಂದ್ರೆ ಅವ್ರ ಸಪೋರ್ಟ್ ಇಲ್ದೆ ನಾವು ಇಷ್ಟ ಮುಂದೆ ಬರಕ್ ಆಗಲ್ಲ. ಕ್ರಿಕೆಟ್ ಆಡ್ಬೇಕು, ಓದ್ಬೇಕು, ಅಟ್ ದ ಸೇಮ್ ಟೈಮ್ ಟ್ರೈನಿಂಗು ಮಾಡ್ಬೇಕು. ಸೊ ಆ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಕ್ಕೆ ಬರೀ ಸ್ಕಿಲ್ ಮೇಲೆ ಮಾತ್ರ ವರ್ಕ್ ಮಾಡೋದಿಲ್ಲ. ಯು ಶುಡ್ ಬಿ ಗುಡ್ ಅಟ್ ಎಜುಕೇಶನ್, ನಿಮ್ ಫಿಟ್ನೆಸ್ ಲೆವೆಲ್ ಮೇಲೂ ಫೋಕಸ್ ಮಾಡಬೇಕು. ಸೊ ನಾನು ಹೆಂಗ್ ನೋಡ್ತಾ ಇದ್ದೆ ಅಂದ್ರೆ 24 hours ಅಲ್ಲಿ 24 ಯು ಶುಡ್ ಡಿವೈಡ್ ಮೈ ಟೈಮ್. ಸೊ 8 hours ಸ್ಲೀಪಿಂಗ್ ಟೈಮ್ ಇಟ್ಕೊಂಡ್ರೆ ನೆಕ್ಸ್ಟ್ 16 hours ನಿಮ್ಗೆ ಜಾಸ್ತಿ ಟೈಮ್ ಸಿಗುತ್ತೆ. ಸೊ ಅದನ್ನ ನೀವು ಡಿವೈಡ್ ಮಾಡ್ಕೋಬೇಕು. ಪ್ರಾಕ್ಟೀಸ್ಗೆ ಅಂತ 1-2 hour, ಫಿಟ್ನೆಸ್ ಅಂತ 2 hours. ಸೊ ಆತರ ಸೆಗ್ರಿಗೇಟ್ ಮಾಡ್ಕೊಂಡು ಹೋದ್ರೆ ಸೊ ಇಟ್ ಬಿಕಮ್ಸ್ ವೆರಿ ಈಸಿ. ಅಂಡ್ ಅಟ್ ದ ಸೇಮ್ ಟೈಮ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಸ್ಪೋರ್ಟ್ಸ್ ಮ್ಯಾನ್. ಸೊ ಐ ಆಲ್ವೇಸ್ ಯೂಸ್ ಟು ಬಿ ಲೈಕ್ ವೆರಿ ಡಿಸಿಪ್ಲಿನ್ ಅಂಡ್ ವೆರಿ ಫೋಕಸ್ಡ್ ಗೈ ರೈಟ್ ಫ್ರಮ್ ದ ಬಿಗಿನಿಂಗ್. ಸೊ ದಟ್ ಈಸ್ ದ ರೀಸನ್ ಐ ಕುಡ್ ಪ್ಲೇ ವೇರ್ ಐ ಪ್ಲೇಡ್ ಟಿಲ್ IPL ಆಗ್ಲಿ, ಇಂಡಿಯಾ ಎ ಆಗ್ಲಿ ಎಲ್ಲ. ಇಲ್ಲಾಂದ್ರೆ ಕ್ರಿಕೆಟ್ ಆಡೋದು ಅಷ್ಟೊಂದು ಈಸಿ ಇಲ್ಲ. ಸೊ ಯು ನೀಡ್ ಟು ಸ್ಪೇಸ್ ಔಟ್ ಟೈಮ್ and give that equal importance to each and everything. Education agli nimdu illa idu practice agli fitness agli ella. So that was like very very crucial. ಇದೆಲ್ಲ ನಿಮ್ಮ ಕಾಲೇಜ್ ಲೆವೆಲ್ ಮತ್ತೆ ಎಜುಕೇಶನ್ ಲೆವೆಲ್ ಆಯ್ತು. ಮತ್ತೆ ನೀವು ಡೈರೆಕ್ಟ್ ಸ್ಟೇಟ್ ಲೆವೆಲ್ ಆ ತರ ಡಿಸ್ಟ್ರಿಕ್ಟ್ ಲೆವೆಲ್ ಯಾವಾಗ ನೀವು ಆಡಕ್ ಶುರು ಮಾಡಿದ್ದು? ಹೇಗ್ ಚಾನ್ಸ್ ಸಿಕ್ತು ನಿಮಗೆ? ಅದ್ರ ಬಗ್ಗೆ ಮಾತಾಡಿ. ಇಲ್ಲ, ಲೈಕ್ from under 14 days, from the age of 13 when I was in the state probables first time. So ನಾನು ಪಿಕ್ ಆಗಿರ್ಲಿಲ್ಲ. ಸೊ ಅವಾಗ ಒಂಥರ ಬೇಜಾರ್ ಅನ್ಸ್ತು. Even though I started playing cricket 2 years, from the age of 11 I started. Age of 13 ನಾನು ಸ್ಟೇಟ್ ಪ್ರಾಬಲ್ಸ್ ಅಲ್ಲಿ ಇದ್ದೆ ಅಂಡ್ ಸ್ಟೇಟ್ ಟೀಮ್ ಪಿಕ್ ಆಗಿರ್ಲಿಲ್ಲ. ಸೊ ಅದು ಒಂಥರ ನೋವು ಕೊಡ್ತು ನನಗೆ, ಲೈಕ್ ಏನಕ್ ಆಗಿಲ್ಲ, ಏನಕ್ ಮಾಡಿಲ್ಲ ಅಂತ. ಇವನ್ ಇಟ್ ವಾಸ್ ಅ ವೆರಿ ಶಾರ್ಟ್ ಟೈಮ್. ಸೊ ಅದಾದ್ಮೇಲೆ ಅಂಡರ್ 14 ಆದ್ಮೇಲೆ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿದೆ. ಹಾರ್ಡ್ ವರ್ಕ್ ಮಾಡಿ ನಮ್ ಸೆಲೆಕ್ಷನ್ ಮ್ಯಾಚ್ ಆಗ್ಲಿ, ನಮ್ ಕ್ಲಬ್ ಮ್ಯಾಚಸ್ ಆಗ್ಲಿ, ಸೊ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ನಂದು. ಸೊ ಅವಾಗ ಅಂಡರ್ 16 ನೆಕ್ಸ್ಟ್ ಸೆಲೆಕ್ಟ್ ಆದೆ ನಾನು ಸ್ಟೇಟ್ ಕರ್ನಾಟಕಗೆ. ಸೊ ಆತರ ಒಂದು ಡಿಟರ್ಮಿನೇಷನ್ ಯಾವಾಗ್ಲೂ ಇತ್ತು ನಮ್ಗೆ, ಲೈಕ್ ಏನಕ್ ಆಗಿಲ್ಲ, ಎಲ್ಲಿ ನನ್ ಮಿಸ್ಔಟ್ ಆಗ್ತಾ ಇದೆ, ಏನ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಾನು ಯಾವಾಗ್ಲೂ ಅನಲೈಸ್ ಮಾಡಿ ವರ್ಕ್ಔಟ್ ಮಾಡಿ ಸೊ ಒಂಥರ ಪ್ಲಾನ್ ಮಾಡ್ತಾ ಇದ್ದೆ ನಾನು. ಸೊ ಸೀಸನ್ ಮುಂಚೆ ನಾನು ಯಾವಾಗ್ಲೂ ಒಂದು 6 ತಿಂಗಳು ಮುಂಚೆನೆ ಎಲ್ಲ ಪ್ರಿಪರೇಷನ್ ಶುರು ಮಾಡ್ತಾ ಇದ್ದೆ. ಬೇರೆ ಹುಡುಗರು ನೋಡಿದ್ರೆ 1 or 2 months ಮುಂಚೆ ಮಾಡೋರು, ನಾನು 6 ತಿಂಗಳು ಮುಂಚೆನೆ ಮಾಡ್ತಾ ಇದ್ದೆ. ಸೊ ದಟ್ ಯೂಸ್ ಟು ವರ್ಕ್ ಟು ಮೈ ಅಡ್ವಾಂಟೇಜ್. ಸೊ ಅಂಡರ್ 16 ಅದಾದ್ಮೇಲೆ ಅಂಡರ್ 19 ಆಡಿದೆ ಸ್ಟೇಟ್, ಆಮೇಲೆ ಅಂಡರ್ 22. So my preparation was always good and I was like very very focused towards my goal. Correct. ನಮ್ಮ ಲೈಫ್ ಅಲ್ಲಿ ಒಂದು ಮುಖ್ಯವಾದ ಘಟ್ಟ ಅಂತ ಅಂದ್ರೆ ನಮ್ಮ ಕೆರಿಯರ್ ಮೇಲೆ ಫೋಕಸ್ ಮಾಡೋದು, ಪ್ಲಸ್ ಎಜುಕೇಶನ್ ಕಡೆ ಬಂದಾಗ ನೀವು ಅಂಡರ್ 16 ಆಡ್ತಿರ್ಬೇಕಾದ್ರೆ ಮೋಸ್ಟ್ಲಿ ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಕೂಡ ಅದ್ರ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿತ್ತು. ಅದು ಹೇಗಿತ್ತು ಸರ್ ಆ ಸಿಚುವೇಶನ್ ನಿಮಗೆ?
ಟಚ್ ವುಡ್ ಎಜುಕೇಶನ್ ಯಾವಾಗ್ಲೂ ಒಂದು ಚೆನ್ನಾಗಿತ್ತು ಆಕ್ಚುಲಿ. ನಾನು ಚೆನ್ನಾಗಿ Okay. ಓದ್ತಾ ಇದ್ದೆ. ಸೊ ಇಟ್ ಡಿಂಟ್ ಇಂಪ್ಯಾಕ್ಟ್ ಮೈ ಕ್ರಿಕೆಟ್ ದಟ್ ಮಚ್. ನಮ್ಮ ಪೇರೆಂಟ್ಸ್ Okay. ಗೊತ್ತಿತ್ತು. ನಮ್ಮ ಪೇರೆಂಟ್ಸ್ ಬಂದ್ಬಿಟ್ಟು ತುಂಬಾ ಕ್ಲಿಯರ್ ಆಗಿದ್ರು, ಓಕೆ. ನೀನ್ ಏನ್ ಬೇಕೋ ಮಾಡ್ಕೊಂಡಿನೋ ಬಟ್ ಫಸ್ಟ್ ಕ್ಲಾಸ್ ತೆಗಿಲೇಬೇಕು ಅಂತ. ಓಕೆ. ಅಂಡ್ ಎಕ್ಸಾಮ್ ಒಂದ್ ತಿಂಗಳು ಮುಂಚೆ ಬಂದ್ಬಿಟ್ಟು ದೇ ಯೂಸ್ ಟು ಟೆಲ್ ಮಿ ಲೈಕ್, ಕ್ರಿಕೆಟ್ ಎಲ್ಲ ಸಾಕಪ್ಪ, ಸೈಡ್ ಅಲ್ಲಿ ಇಡು, ಓದ್ಬೇಕು ನೀನು ಅಂತ. ಸೊ ಇನ್ 12 months 1 month ಸ್ಟಡೀಸ್ ಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ Correct. ನನಗೆ. ಅಂಡ್ ಐ ಆಲ್ವೇಸ್ ಬೀನ್ ಅ ಗುಡ್ ಸ್ಟೂಡೆಂಟ್. ನಂದು ರೆಕಾರ್ಡ್ ನೋಡಿದ್ರೆ ಯಾವಾಗ್ಲೂ ಫಸ್ಟ್ ಕ್ಲಾಸ್ ತೆಗಿತಾ ಇದ್ದಾರೆ. ಓಕೆ. ಓಕೆ. ನಮ್ಮ ಪೇರೆಂಟ್ಸ್ ಆ ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ರು ನನಗೆ 60% ಹೌದೌದು. ತೆಗಿಲೇಬೇಕು ಅಂತ. ಅಂಡ್ ಇನ್ ಎ ಡೇ ಇವನ್ ಇಫ್ ಯು ಸ್ಪೆಂಡ್ ಅಬೌಟ್ 1 or 2 hours ಸ್ಟಡೀಸ್ ಅಲ್ಲಿ, ಹೌದು. ಸೊ ಯು ವಿಲ್ ನಾಟ್ ಮಿಸ್ ಔಟ್ ಆನ್ ಕ್ರಿಕೆಟ್. ಸೊ ದಟ್ ಯೂಸ್ ಟು ಬಿ ದ 8 to 9:30 10 o'clock is always used to be my study time. ಚಿಕ್ಕ ವಯಸ್ಸಿಂದ ಸೊ ಒಂಥರ ಅಭ್ಯಾಸ ಆಗ್ಬಿಟ್ಟಿತ್ತು ನನಗೆ. ಸೊ ಕ್ರಿಕೆಟ್ ಮತ್ತೆ ಸ್ಟಡೀಸ್ ನನ್ಗೆ ಅಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ, ಟು ಬಿ ಆನೆಸ್ಟ್ ವಿತ್ ಯು. ಅಂಡ್ ಇವನ್ ಆಫ್ಟರ್ ಮೈ ಡಿಗ್ರಿ ನಾನು MBA ಎನ್ರೋಲ್ ಮಾಡಿದ್ದೆ. ನಾನು ಎನ್ರೋಲ್ ಮಾಡಿ 2 ಸೆಮಿಸ್ಟರ್ ಪಾಸ್ ಆಗಿ, ಆಮೇಲೆ 2 ಸೆಮಿಸ್ಟರ್ ಮಾಡಕ್ ಆಗಿಲ್ಲ, ಯಾಕಂದ್ರೆ ರಂಜಿ ಟ್ರೋಫಿ ಟೀಮ್ ಅಲ್ಲಿ ಸೆಲೆಕ್ಟ್ ಆಗ್ಬಿಟ್ಟಿದ್ದೆ ನಾನು. ಸೊ ಟೈಮ್ ಸಿಕ್ಕಿಲ್ಲ ಅದಾದ್ಮೇಲೆ ಮಾಡಕ್ಕೆ. ಬಟ್ ಎಜುಕೇಶನ್ ವಾಸ್ ಲೈಕ್ ಫನ್ ಟು ಮೀ, ಇಟ್ ಗೇವ್ ಮಿ ಲೈಕ್ ಲಾಟ್ ಆಫ್ ನಾಲೆಜ್. ಅಂಡ್ ಮೈ ಕ್ರಿಕೆಟ್ ಬಿಕಮ್ ವೆರಿ ಈಸಿ. ಎಜುಕೇಶನ್ ಇಂದ ಕ್ರಿಕೆಟ್ ಈಸಿ ಆಯ್ತು ಆಕ್ಚುಲಿ. ಸೊ ಸೊ ನಾನು ಬರೋ ಸ್ಟೂಡೆಂಟ್ಸ್ಗೂ ಅದೇ ಹೇಳೋದು ಇವಾಗ, ವೆನ್ ಐ ಆಮ್ ಕೋಚಿಂಗ್ ಆರ್ ಟೆಲಿಂಗ್ ದ ಬಾಯ್ಸ್, ಸೊ ಎಜುಕೇಶನ್ ಯು ಮಸ್ಟ್ ಗಿವ್ ಪ್ರಿಫರೆನ್ಸ್ ಟು ಎಜುಕೇಶನ್. ಇವಾಗ ಏನಂತಾರೆ, ಕ್ರಿಕೆಟ್ ಆಡಿದ ತಕ್ಷಣ ಎಜುಕೇಶನ್ ಬಿಟ್ಬಿಡ್ತಾರಲ್ಲ. ಸೊ ಇಟ್ ಶುಡ್ ಬಿ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಎಜುಕೇಶನ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಲೇಬೇಕು. ಕರೆಕ್ಟ್. ಯಾವಾಗ ಏನ್ ಕೈ ಹಿಡಿಯುತ್ತೋ ನಮಗ್ ಗೊತ್ತಿಲ್ಲ, ಆದ್ರೆ ಎರಡು ಕಲ್ತ್ರೆ ಬೇಕಾದ್ರೆ. ಅಬ್ಸಲ್ಯೂಟ್ಲಿ, ಅಬ್ಸಲ್ಯೂಟ್ಲಿ. ಕರೆಕ್ಟ್. ಸರ್ ನೆಕ್ಸ್ಟ್ ಲೆವೆಲ್ ಅಂದ್ರೆ ನೀವು ಈಗ YSR ಲೀಗ್ ಎಲ್ಲ ಆಡಿದೀರಾ, ಅದ್ರ ಬಗ್ಗೆ ಮಾತಾಡ್ತೀರಾ? ಇಲ್ಲ, ಇದೆಲ್ಲ ಒಂದು ಇಂಪಾರ್ಟೆಂಟ್ ಮ್ಯಾಚಸ್. ಏನಕ್ಕಂದ್ರೆ ನೀವು ಒಂದು ಸ್ಟೇಟ್ ಟೀಮ್ ಇಲ್ಲ ಸ್ಟೇಟ್ ಪ್ರಾಬಲ್ಸ್ ಪಿಕ್ ಆಗ್ಬೇಕಂದ್ರೆ ನೀವು ಇಂಥ ಮ್ಯಾಚಸ್ ಎಲ್ಲ ರನ್ ಹೊಡಿಲೇಬೇಕು. ಸೆಲೆಕ್ಟರ್ಸ್ ನೋಡ್ತಾರೆ ನಿಮ್ ಸ್ಕೋರ್ಸ್ ಎಲ್ಲ. ಸೊ ನಮ್ ಫಸ್ಟ್ ಡಿವಿಷನ್ ಲೀಗ್, ನಮ್ಮ ಈ YSR ಟೂರ್ನಮೆಂಟ್ಸ್ ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ನಾನು ಈಚ್ ಅಂಡ್ ಎವ್ರಿ ಮ್ಯಾಚ್ ಒಂಥರ ಲೈಕ್ ತುಂಬಾ ಸೀರಿಯಸ್ ಆಗಿ ಟ್ರೀಟ್ ಮಾಡ್ತಾ ಇದ್ದೇನೆ. ಇದು ಲೀಗ್ ಮ್ಯಾಚ್, ಇದು ಚಿಕ್ಕ ಮ್ಯಾಚ್, ದೊಡ್ಡ ಮ್ಯಾಚ್ ಅದೆಲ್ಲ ನೋಡ್ತಾ ಇರ್ಲಿಲ್ಲ ನಾನು. ಸೊ ಈಚ್ ಅಂಡ್ ಎವ್ರಿ ಗೇಮ್ I should take very seriously, so one season legally 800 ಹೊಡೆದಿದ್ದೆ ನಾನು, YSR 400 ಹೊಡೆದಿದ್ದೆ. So those things gave me chance to represent senior state. So ನಮ್ಮ ಇಂಡಿಯಾ ಕರ್ನಾಟಕ ಎಮರ್ಜಿಂಗ್ ಟೀಮ್ ಬಂದ್ಬಿಟ್ಟು ಆಸ್ಟ್ರೇಲಿಯಲ್ಲಿ ನಾವು ಒಂದು ಟೂರ್ನಮೆಂಟ್ ಆಡಿದ್ವಿ. ಸೊ ಅದಕ್ಕೆಲ್ಲ ಪಿಕ್ ಆಗಿದ್ದೆ ನಾನು. ಸೊ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಈಚ್ ಅಂಡ್ ಎವ್ರಿ ಮ್ಯಾಚ್ ಇನ್ ಯುವರ್ ಲೈಫ್ ಈಸ್ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಮೀ. ಯು ಕ್ಯಾನ್ ಸೇ ಸ್ಮಾಲ್ ಮ್ಯಾಚ್ ಆರ್ ಬಿಗ್ ಮ್ಯಾಚ್. ಕರೆಕ್ಟ್. ಈಗ ನೆಕ್ಸ್ಟ್ ಲೆವೆಲ್ ಅಂದ್ರೆ ನೀವು ಈಗ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಕೂಡ ಆಡಿದ್ರಿ, ರಂಜಿ ಟ್ರೋಫಿ ಕೂಡ ನೀವು ಆಡಿದ್ರಿ. ಅದೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ ಕ್ಯಾಪ್ಟನ್ಸ್ ಎಲ್ಲ ಹೇಗ್ ಸಪೋರ್ಟ್ ಮಾಡ್ತಿದ್ರು, ನಿಮ್ ಕೋಚ್ ಆಗ್ಲಿ? ಆಬ್ವಿಯಸ್ಲಿ ರಂಜಿ ಟ್ರೋಫಿ ಆಡೋದು ಅಷ್ಟೊಂದು ಈಸಿ ಇಲ್ಲ, ಎಲ್ಲರಿಗೂ ಆಪರ್ಚುನಿಟಿ ಸಿಗಲ್ಲ. ಸೊ ಐ ವಾಸ್ ಒನ್ ಆಫ್ ದ ಲಕ್ಕಿ ಒನ್ಸ್ ಟು ರೆಪ್ರೆಸೆಂಟ್ ಕರ್ನಾಟಕ. ಕರ್ನಾಟಕ ಇಸ್ ಅ ವೆರಿ ವೆರಿ ಬಿಗ್ ಸ್ಟೇಟ್ ಅಂಡ್ ವಿ ಹ್ಯಾವ್ ಪ್ರೊಡ್ಯೂಸ್ ಲಾಟ್ ಆಫ್ ಲೆಜೆಂಡ್ಸ್ ಲೈಕ್ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಶ್ರೀನಾಥ್ ಆಗ್ಲಿ, ನಮ್ಮ ಪ್ರಸನ್ನ. ಸೊ ಆಲ್ ದೀಸ್ ಲೆಜೆಂಡ್ಸ್ ಎಲ್ಲ ಈ ಸ್ಟೇಟ್ ಇಂದ ಬಂದಿರೋರು. ಸೊ ಇಟ್ ವಾಸ್ ಅ ಹ್ಯೂಜ್ ಆನರ್ ಅಂಡ್ ಪ್ರಿವಿಲೇಜ್ ಫಾರ್ ಮಿ ಟು ರೆಪ್ರೆಸೆಂಟ್ ಕರ್ನಾಟಕ. ಆಸ್ ಅ ಯಂಗ್ಸ್ಟರ್ ಆರ್ when I started playing cricket, I always wanted to play for Karnataka, and playing Ranji Trophy was a dream. So once I made my debut for Karnataka, I told myself next 10 years I'm not going to get dropped or anything. I'm going to play for next 10 years. That was my focus. Now India ಆಡ್ತೀನೋ ಬಿಡ್ತೀನೋ ನಾನು, I will play for Karnataka and I want to win Ranji Trophy. That was my goal, and ultimately ಆ ಗೋಲ್ ಅಚೀವ್ ಮಾಡಿದ್ವಿ ನಾವು 2013 ಮತ್ತೆ 14 ಸೀಸನ್ ಅಲ್ಲಿ ಅಂಡರ್ ಮೈ ಕ್ಯಾಪ್ಟನ್ಸಿ. ನಾನು ವಿನಯ್ ಕುಮಾರ್ ಕ್ಯಾಪ್ಟನ್ ಮಾಡಿದ್ವಿ ಆ ಸೀಸನ್. ಸೊ ಆ ಸೀಸನ್ ಗೆದ್ವಿ ನಾವು, ಅಂಡ್ back to back titles ಗೆದ್ವಿ 2 seasons, and we won 6 trophies in 2 years, and that is still a world record. And that was one of my huge achievements in my entire career, and playing for Karnataka ಹೆಮ್ಮೆ ಅಂತ ಹೇಳ್ಬೋದಲ್ಲ? ತುಂಬಾನೇ. ಮತ್ತೆ ನಿಮ್ಮ IPL ಗೆ 3-4 ಫ್ರಾಂಚೈಸಿ ಜೊತೆ ಆಡಿದೀರಾ, RCB ಮತ್ತೆ ಮುಂಬೈ ಇಂಡಿಯನ್ಸ್ ಮತ್ತೆ ಡೆಲ್ಲಿ ಜೊತೆ. ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಇಲ್ಲ, IPL ಒಂದು ಲೈಕ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಂತಾನೆ ಹೇಳ್ಬೋದು, ವೇರ್ ಯು ವಿಲ್ ಗೆಟ್ ಎಕ್ಸ್ಪೋಜರ್ ಪ್ಲೇಯಿಂಗ್ ವಿತ್ ಆಲ್ ದ ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ಸೊ ನಾನು ಫಸ್ಟ್ ಟೈಮ್ ಆಡಿದಾಗ RCBಗೆ ನಮ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ಜಾಕ್ ಕ್ಯಾಲಿಸ್, ಮಾರ್ಕ್ ಬೌಚರ್, ಇಟ್ ವಾಸ್ ಲೈಕ್ ಡ್ರೀಮ್ ಗೆಟಿಂಗ್ ಇನ್ ಟು ದ ಡ್ರೆಸ್ಸಿಂಗ್ ರೂಮ್ ಇಟ್ ಸೆಲ್ಫ್. ಲೈಕ್ ಒಂಥರ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಓಕೆ,
ನಿಮ್ ಅನ್ಕೊಂಡಿರಲ್ಲ ನೀವು ಇಂಥವ್ರ ಜೊತೆ ಆಡ್ತೀರಾ ನೀವು ಅಂತ. ಅಂಡ್ IPL ಹ್ಯಾಪೆಂಡ್ ಓವರ್ ನೈಟ್, ಸಡನ್ ಆಗಿ ಆಯ್ತು ಆಫ್ಟರ್ ದ ವಿನ್ನಿಂಗ್ ದ 2007 ವರ್ಲ್ಡ್ ಕಪ್. ಅಂಡ್ ಸಡನ್ ಆಗಿ ಪ್ಲಾನ್ ಮಾಡಿ ಒಂಥರ IPL ತಂದ್ರು. ಅಂಡ್ ಇಟ್ ಗೇವ್ ಲಾಟ್ ಆಫ್ ಆಪರ್ಚುನಿಟಿ ಫಾರ್ ಯಂಗ್ಸ್ಟರ್ಸ್ ಲೈಕ್ ಮೀ. ನಾವ್ ಎಲ್ಲಾರ್ದು ಲೈಫ್ ಚೇಂಜ್ ಆಯ್ತು. ಬಿಕಾಸ್ ಒನ್ಸ್ ಯು ಸ್ಟಾರ್ಟ್ ಪ್ಲೇಯಿಂಗ್ ವಿತ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್, ನಿಮ್ಗೆ ಗೊತ್ತಾಗತ್ತೆ ನೀವು ಎಲ್ಲಿದ್ದೀರಾ, ನೀವ್ ಎಲ್ಲಿ ಇಂಪ್ರೂವ್ ಮಾಡ್ಬೋದು, ಏನ್ ಮಾಡ್ಬೋದು ಅಂತ. ಸೊ ದಟ್ ಗೇವ್ ಮಿ ಹ್ಯೂಜ್ ಪ್ಲಾಟ್ಫಾರ್ಮ್. ಅಂಡ್ ಇವನ್ ಮೈ ಗೇಮ್ ಇಂಪ್ರೂವ್ಡ್ ಆಫ್ಟರ್ ದಟ್, rubbing shoulders with all these legends. So IPL was dream come true. And representing RCB, Mumbai Indians and Delhi at that time, nothing I could have asked. 3 big franchises in India. And I played with most of the top cricketers. For example, Rohit Sharma ಕ್ಯಾಪ್ಟನ್, ಮೈಲಾ ಜಯವರ್ಧನೆ, ವೀರೇಂದ್ರ ಸೆಹ್ವಾಗ್ ಆಗ್ಲಿ, ಸಚಿನ್ ನಮ್ ಮೆಂಟರ್ ಆಗಿದ್ರು, ಸಚಿನ್ ತೆಂಡೂಲ್ಕರ್ ಮುಂಬೈ ಇಂಡಿಯನ್ಸ್ ಅಲ್ಲಿ. ಸೊ ಇಟ್ ವಾಸ್ ಹ್ಯೂಜ್. ಅಂಡ್ ವಿರಾಟ್ ಕೊಹ್ಲಿ RCB ಅಲ್ಲಿ ಆಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲರ ಜೊತೆನೂ ಆಡಿದ್ದೀನಿ, ಅಗೇನ್ಸ್ಟ್ ಧೋನಿನೂ ಆಡಿದ್ದೀನಿ. ಸೊ ಎವ್ರಿಥಿಂಗ್ ವಾಸ್ ಅಕಂಪ್ಲಿಷ್ಡ್. ನಾನ್ ಕ್ರಿಕೆಟ್ ಏನಕ್ಕೆ ಆಡಕ್ ಶುರು ಮಾಡಿದ್ನ, ನಂದೆಲ್ಲ ನಂದು ಡ್ರೀಮು ಎಲ್ಲ ಅಕಂಪ್ಲಿಷ್ ಆಯ್ತು. ಅದಕ್ಕೆ ಕಾರಣ ಮೇನ್ ಅಂದ್ರೆ ನಿಮ್ಮ ಡೆಡಿಕೇಶನ್ ಅಂತಾನೆ. ಅಬ್ಸಲ್ಯೂಟ್ಲಿ. ಕಷ್ಟಪಟ್ರೆ ಏನ್ ಬೇಕೋ ಅಚೀವ್ ಮಾಡ್ಬೋದು, ಏನ್ ಬೇಕೋ ಸಿಗುತ್ತೆ. ಇವತ್ತು ಇಲ್ಲ ನಾಳೆ ಸಿಗತ್ತೆ. ಸೊ ಆ ಕಷ್ಟ ಪಡೋದು, ಆ ಡೆಡಿಕೇಶನ್, ಆ ಡಿಸಿಪ್ಲಿನ್ ಇದ್ರೆ ಏನ್ ಬೇಕೋ ಅಚೀವ್ ಮಾಡ್ಬೋದು ನನ್ನ ಪ್ರಕಾರ. ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ, ನೀವು ಲುಕ್ ಅಪ್ ಟು ಫ್ಯೂ ಕ್ರಿಕೆಟರ್ಸ್ ಆಸ್ ಯು ನೇಮ್ಡ್ ದೆಮ್, ಅವ್ರ ಜೊತೆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡೋದು ಹೇಗಿತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್? ಮ್ಯಾಚ್ ಗಿಂತ ಮುಂಚೆ ನಿಮ್ ಪ್ರಿಪರೇಷನ್ಸ್ ಆಗ್ಲಿ, ಮ್ಯಾಚ್ ಆದ್ಮೇಲೆ ನಿಮ್ಮ ಕಾನ್ವರ್ಸೇಷನ್ಸ್ ಆಗ್ಲಿ ಹೇಗಿತ್ತು? Obviously it is a huge motivation, you get inspired just by looking at them, our presence, ಅವ್ರದ್ದು ಒಂಥರ ಲೈಕ್ you'll get motivated. And at the same time you will get to learn so many things. ಅವ್ರದ್ದು ಮೈಂಡ್ ಸೆಟ್, ಅವ್ರ ಐಡಿಯಾಸ್ ನಮ್ಗಿಂತ ಬೇರೆ ತರ ಇರತ್ತೆ, ಬಿಕಾಸ್ ದೇ ಪ್ಲೇಡ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಫಾರ್ ಸೋ ಲಾಂಗ್. ಸಚಿನ್ ತೆಂಡೂಲ್ಕರ್ ಆಗ್ಲಿ, ನಮ್ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ. ಸೊ ಇವರಿಂದ ಆ ಇನ್ಪುಟ್ಸ್, ಆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡೋದ್ ಬಂದ್ಬಿಟ್ಟು ಎಲ್ಲರಿಗೂ ಸಿಗಲ್ಲ. ಸೊ ಐ ವಾಸ್ ಒನ್ ಆಫ್ ದ ಲಕ್ಕಿ players to share dressing room with them and being with them. So I learned a lot of things. Life ಹೆಂಗ್ ಲೀಡ್ ಮಾಡೋದು, ಕ್ರಿಕೆಟ್ ಹೆಂಗ್ ಆಡೋದು, ಸೆಟ್ ಆಫ್ ಸಿಚುವೇಶನ್ಸ್ ಹೆಂಗ್ ಹ್ಯಾಂಡಲ್ ಮಾಡೋದು. So I picked up a lot of things with all these people, and I'm very very lucky and grateful to God. ಮತ್ತೆ ನಿಮ್ ಕ್ಯಾಪ್ಟನ್ಶಿಪ್ ಹೇಗಿತ್ತು ಸರ್? ನೀವು ರಂಜಿ ಟ್ರೋಫಿಗೆಲ್ಲ ಕ್ಯಾಪ್ಟನ್ ಆಗಿದ್ರಲ್ಲ ಕರ್ನಾಟಕಕ್ಕೆ, ಅದು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ನಿಮ್ಗೆ ಹೇಗಿತ್ತು? As I said, it's a huge honor. ಕರ್ನಾಟಕ ಕ್ಯಾಪ್ಟನ್ ಮಾಡೋದು ಅಷ್ಟೊಂದು ಈಸಿ ಇಲ್ಲ, ಅಂಡ್ ಎಲ್ಲರಿಗೂ ಆ ಆಪರ್ಚುನಿಟಿ ಸಿಗಲ್ಲ. ಸೊ ನನ್ ಸಿಕ್ಕಿದಾಗ ಒಂದೇ ಇದ್ದು ರಂಜಿ ಟ್ರೋಫಿ ಗೆಲ್ಲೇಬೇಕು ಅಂತ. And that was my first year when I took up captaincy. Vinay Urrila a few matches, ಒಂದ್ 4-5 ಮ್ಯಾಚ್ ಲೀಡ್ ಮಾಡಿದ್ದ ಆ ಸೀಸನ್ ನಾನು. ಸೊ all I wanted to do is like give my 100% to the team, the motivate ಮಾಡಿ ಎಲ್ಲಾರ್ಗು ಹುಡುಗರಿಗೆ. ಸೊ ನಾವು ನನ್ ಕ್ಯಾಪ್ಟನ್ಸಿ ತಗೊಂಡಾಗ ನಾವು ಟೇಬಲ್ ಅಲ್ಲಿ 7th ಇಲ್ಲ 8th ಇದ್ವಿ, ನಾನು ಜ್ಞಾಪಕ ಇಲ್ಲ ನನಗೆ. ಬಟ್ ಆಫ್ಟರ್ 3 matches we were second in the table. ಸೊ 2 outright ಗೆದ್ವಿ ನಾವು, ಒಂದು ಫಸ್ಟ್ ಇನ್ನಿಂಗ್ಸ್ ಲೀಡ್ ತಗೊಂಡ್ವಿ. ಸೊ ಅಲ್ಲಿಂದ ಥಿಂಗ್ಸ್ ಸ್ಟಾರ್ಟೆಡ್ ಚೇಂಜಿಂಗ್ ಫಾರ್ ಕರ್ನಾಟಕ ಕ್ರಿಕೆಟ್. KL ರಾಹುಲ್ ಡ್ರಾಪ್ ಆಗ್ತಾ ಇದ್ರು ಆ ಮ್ಯಾಚ್. ಸೊ ನಾನ್ ಬಂದ್ಬಿಟ್ಟು ಕೋಚ್ ಹತ್ರ ಹೇಳಿ, ಇಲ್ಲ ಅವ್ರು ಓಪನಿಂಗ್ ಬೇಡ, ನಂಬರ್ 3 ಆಡ್ಸಿ ಅವ್ರಿಗೆ. ಸೊ ಆ ಮ್ಯಾಚ್ 175 ಹೊಡೆದ್ರು ಅವರು. ಸೊ ಅಲ್ಲಿಂದ ನೋ ಲುಕಿಂಗ್ ಬ್ಯಾಕ್, 500 ಹೊಡೆದ್ಬಿಟ್ಟು ಗೆಲ್ಸಿದ್ರು ಅವರು ರಂಜಿ ಟ್ರೋಫಿ ನಮ್ಗೆ. ಸೊ ಆತರ ಮಯಾಂಕ್ ಅಗರ್ವಾಲ್ ಆಗ್ಲಿ, KL ರಾಹುಲ್, ಕರುಣ್ ನಾಯರ್, ಇವರೆಲ್ಲ ಲೈಕ್ ನನ್ನ ಅಂಡರ್ ಆಡಿ ಚೆನ್ನಾಗಿ ಮಾಡಿದ್ರು. ಸೊ ಆಸ್ ಎ ಸೀನಿಯರ್ ಪ್ಲೇಯರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಯಂಗ್ಸ್ಟರ್ ಸಪೋರ್ಟ್ ಮಾಡ್ಬೇಕಾಗಿತ್ತು, ನನ್ನ ಕಾನ್ಫಿಡೆನ್ಸ್, ಆ ಬಿಲೀಫ್ ಕೊಡ್ಬೇಕಾಗಿತ್ತು. ಸೊ ಅದ್ ಕೊಟ್ಟೆ ನಾನು. ಸೊ ಫ್ರಮ್ ದೇರ್ ಆನ್ ವಿ ಸ್ಟಾರ್ಟೆಡ್ ವಿನ್ನಿಂಗ್ ಟ್ರೋಫೀಸ್, ಎವ್ರಿಥಿಂಗ್ ಚೇಂಜ್. ಸೊ ದಟ್ ಈಸ್ ಒನ್ ಆಫ್ ಮೈ ಮೇಜರ್ ಅಚೀವ್ಮೆಂಟ್ಸ್ ಇನ್ ಮೈ ಕೆರಿಯರ್ ಅಂತ ಹೇಳ್ಬೋದು. ನೀವು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಪ್ಲಸ್ ವಿಕೆಟ್ ಕೀಪಿಂಗ್ ಮಾಡೋದ್ರಿಂದ ನಿಮ್ ಚಾಲೆಂಜಸ್ ಹೇಗಿತ್ತು ಸರ್? ಮತ್ತೆ ನೀವು ಅದನ್ನ ಹೇಗೆ ಫೇಸ್ ಮಾಡ್ತಿದ್ರಿ? ಇಲ್ಲ, ಫಿಸಿಕಲಿ ಅಂಡ್ ಮೆಂಟಲಿ ಇಟ್ ಈಸ್ ಟ್ಯಾಕ್ಸಿಂಗ್ ಆನ್ ದ ಬಾಡಿ, ಬಿಕಾಸ್ ನೀವು ರಂಜಿ ಟ್ರೋಫಿ ಎಲ್ಲ 4 day ಮ್ಯಾಚಸ್ ಇದು. ಸೊ 1.5 days ನೀವು ಕೀಪಿಂಗ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಬ್ಯಾಟಿಂಗ್ ಆಡ್ಬೇಕು. ಸೊ ಇಟ್ ಯೂಸ್ ಟು ಟೇಕ್ ಟೋಲ್ ಆನ್ ಮೈ ಬಾಡಿ. ಅಂಡ್ ಅಟ್ ದ ಸೇಮ್ ಟೈಮ್ ಫಿಟ್ನೆಸ್ ವಾಸ್ ಆಲ್ವೇಸ್ ಬೀನ್ ಮೈ ಪ್ರಯಾರಿಟಿ. ಸೊ ನಾನು ಆಫ್ ಸೀಸನ್ ನಾನು ಯಾವಾಗ್ಲೂ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೇನೆ, ಎಸ್ಪೆಷಲಿ ಆನ್ ಮೈ ಬಾಡಿ. ಸೊ ನಾನು ಫ್ರಮ್ ದ ಟೈಮ್ ಐ ಮೇಡ್ ಮೈ ರಂಜಿ ಟ್ರೋಫಿ ಡೆಬ್ಯೂ, ಐ ಆಲ್ವೇಸ್ ಯೂಸ್ ಟು ಹ್ಯಾವ್ ಅ ಪರ್ಸನಲ್ ಟ್ರೈನರ್. ಸೊ ಈ ಕಾನ್ಸೆಪ್ಟ್ ಯಾರು ಜಾಸ್ತಿ ಮಾಡ್ತಾ ಇರಲಿಲ್ಲ ಆ ಟೈಮ್ ಅಲ್ಲಿ. ಸೊ ಐ ಆಲ್ವೇಸ್ ಹ್ಯಾಡ್ ಅ ಪರ್ಸನಲ್, ಅವತ್ತಿಗೂ ಇವತ್ತಿಗೂ ಐ ಹ್ಯಾವ್ ಅ ಸೇಮ್ ಪರ್ಸನಲ್ ಟ್ರೈನರ್ ವಿತ್ ಮೀ. ಸೊ ಅವರು ತುಂಬಾ ಹೆಲ್ಪ್ ಮಾಡಿದ್ರು ನನಗೆ ಫಿಟ್ನೆಸ್ ಮೇಲೆ ಫೋಕಸ್ ಮಾಡಕ್ಕೆ. ಸೊ ಫಿಟ್ನೆಸ್ ಇದ್ರೇನೆ 11 years ಆಡಕ್ ಆಗಿದ್ ನಾನು, ಇಲ್ಲಾಂದ್ರೆ ಚಾನ್ಸ್ ಇಲ್ಲ ಆಡೋದು, ಅಷ್ಟು ಈಸಿ ಇರ್ಲಿಲ್ಲ. ಯಾಕಂದ್ರೆ ಒಂದ್ ಫಾರ್ಮ್ಯಾಟ್ ಇಂದ ಇನ್ನೊಂದ್ ಫಾರ್ಮ್ಯಾಟ್ ಆಡೋದು
ವಿ ಯೂಸ್ ಟು ಪ್ಲೇ ರಂಜಿ ಟ್ರೋಫಿ ಆಗಿದ ತಕ್ಷಣ ವಿಜಯ ಹಜಾರೆ ಒನ್ ಡೇ ಮ್ಯಾಚಸ್, ಅದಾದ್ಮೇಲೆ ಸೈಯದ್ ಮುಷ್ತಾಕ್ ಅಲ್ಲಿ ಆಗಿದ ತಕ್ಷಣ IPL ಇರ್ತಾ ಇತ್ತು. ಸೊ ನಮ್ ಸೀಸನ್ ಒಂದ್ 8 ತಿಂಗಳು ಇರ್ತಾ ಇತ್ತು. ಸೊ ಅದಕ್ಕೆ ಫಿಟ್ನೆಸ್ ಲೆವೆಲ್ ತುಂಬಾನೇ ಇಂಪಾರ್ಟೆಂಟ್. ಸೊ ನಾನು ಫಿಟ್ನೆಸ್ ಈ ಡಯಟ್ ಎಲ್ಲ ತುಂಬಾ ಫೋಕಸ್ ಮಾಡ್ತಾ ಇದ್ದೆ. ಅಂಡ್ ಅಟ್ ದ ಸೇಮ್ ಟೈಮ್ ನನ್ನ ಕೆರಿಯರ್ 10 years ಸ್ಪ್ಯಾನ್ ಹೋಯ್ತು, ಬಿಲ್ಡ್ ಆಗ್ತಾ ಹೋಯ್ತು. ಮತ್ತೆ ನಿಮ್ಗೆ ಇಂಡಿಯಾ ಎ ಮತ್ತೆ ಇಂಡಿಯಾ ಗ್ರೀನ್ ನಲ್ಲಿ ಕೂಡ ಆಡೋಕೆ ಅವಕಾಶ ಆಯ್ತು 2013-14 ಇಫ್ ಐ ಆಮ್ ನಾಟ್ ರಾಂಗ್. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಇಲ್ಲ, ರಂಜಿ ಟ್ರೋಫಿಯಲ್ಲಿ ನಾನು ಯಾವಾಗ 2010 ಸೊ ತುಂಬಾ ಚೆನ್ನಾಗಿ ಮಾಡಿದೆ. ರಂಜಿ ಟ್ರೋಫಿ ಸೆಮೀಸ್ ಅಲ್ಲಿ 100 ಹೊಡೆದಿದ್ದೆ ನಾನು, 2 ಮ್ಯಾಚ್ ಅಲ್ಲಿ ಹೊಡೆದಿದ್ದೆ. ಸೊ ಅಲ್ಲಿಂದ ನನಗೆ ದಿಲೀಪ್ ಟ್ರೋಫಿ ಆಡೋ ಅವಕಾಶ ಸಿಕ್ತು. ಸೊ ದಿಲೀಪ್ ಟ್ರೋಫಿಯಲ್ಲೂ ಪರ್ಫಾರ್ಮ್ ಮಾಡಿ ನಾನು ಇಂಡಿಯಾ ಅದೇ ಫಸ್ಟ್ ಟೈಮ್ ಮಾಡಿದ್ದು. ಸೊ ದಟ್ ವಾಸ್ ಲೈಕ್ ಹ್ಯೂಜ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಆಸ್ಟ್ರೇಲಿಯಾ ಹೋದಾಗ ನಮ್ ಟೀಮ್ ನೋಡಿದ್ರೆ ಅವಾಗ ರಾಜಿಂಕ್ಯ ರಹಾನೆ, ಶಿಖರ್ ಧವನ್ ಕ್ಯಾಪ್ಟನ್, ರಾಯ್ಡು, ಮನೀಶ್ ಪಾಂಡೆ, ವಿನಯ್ ಕುಮಾರ್. ಸೊ ವಿ ಹ್ಯಾಡ್ ಅ ಫ್ಯಾಂಟಾಸ್ಟಿಕ್ ಟೀಮ್. ಎಲ್ಲ ಇಟ್ ವಾಸ್ ಅ ಇಮರ್ಜಿಂಗ್ ಟೀಮ್ ಅವಾಗ. ಸೊ ನನ್ಗೆ ಅಷ್ಟೊಂದು ಅವಕಾಶ ಸಿಕ್ಕಿಲ್ಲ ಬ್ಯಾಟಿಂಗ್ ಆಡಕ್ಕೆ, ಯಾಕಂದ್ರೆ ವಿ ಹ್ಯಾಡ್ ಲಾಟ್ ಆಫ್ ಗುಡ್ ಬ್ಯಾಟ್ಸ್ಮನ್ ಅಂಡ್ ದಟ್ ಗೇವ್ ಮಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಪ್ಲೇಯಿಂಗ್ ಇನ್ ಇಂಟರ್ನ್ಯಾಷನಲ್ ಅಗೇನ್ಸ್ಟ್ ಆಲ್ ಇಂಟರ್ನ್ಯಾಷನಲ್ ಟೀಮ್ಸ್. ಆಸ್ಟ್ರೇಲಿಯಾ ಎ, ಸೌತ್ ಆಫ್ರಿಕಾ ಎ, ನ್ಯೂಜಿಲೆಂಡ್ ಎ, ಸೊ ಎಲ್ಲ ಆಡ್ತಾರೆ, ಎಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಆಡೋರು ಟೂರ್ನಮೆಂಟ್. ಸೊ ಅಲ್ಲಿಂದ I was just like one step closer to playing for the country. And at the same time, MS ಧೋನಿ ಅವರು ಇದ್ರು ಅವಾಗ. ಸೊ ನನ್ಗೆ ಅವಕಾಶ ಸಿಕ್ಕಿಲ್ಲ ಆಡಕ್ಕೆ, ಯಾಕಂದ್ರೆ ಅವ್ರು ಕ್ಯಾಪ್ಟನ್ ಆಗಿದ್ರು, ಅವರು ಪೀಕಲ್ ಇದ್ರು, ನಾನು ಪೀಕಲ್ ಇದ್ದೆ ಆ ಟೈಮ್ ಅಲ್ಲಿ. ಸೊ ಅದರಿಂದ ನನ್ಗೆ ಆ ಅವಕಾಶ ಸಿಕ್ಕಿಲ್ಲ ಇಂಡಿಯಾ ಆಡಿದ್ದಕ್ಕೆ. ಬಟ್ ಅಟ್ ದ ಸೇಮ್ ಟೈಮ್ there is no regrets in life and I always gave my best whenever I was playing. So it was a huge honor representing India in Australia. ಎಲ್ಲ ಲೈಫ್ ಅಲ್ಲಿ ಕೂಡ ಪಾಸಿಟಿವ್ ಜೊತೆ ಒಂದ್ ಸ್ವಲ್ಪ ನೆಗೆಟಿವ್ ಕೂಡ ಇರುತ್ತೆ. ನೀವು ಚಾಲೆಂಜಸ್ ಮತ್ತೆ ಆ ನೆಗೆಟಿವ್ ಮೂಮೆಂಟ್ಸ್ ನ ಹೇಗ್ ಡೀಲ್ ಮಾಡ್ತಿದ್ರಿ? ನೋಡಿ, ಸ್ಪೋರ್ಟ್ಸ್ ಮನ್ ಲೈಫ್ ಹೆಂಗಂದ್ರೆ ಬರೀ ಪಾಸಿಟಿವ್ ಆಗ್ತಾ ಹೋಗಲ್ಲ. ಯುನೋ ದೇರ್ ಆರ್ ಮೋರ್ ಫೇಲಿಯರ್ಸ್ ದೆನ್ ಸಕ್ಸಸ್ ಇನ್ ಸ್ಪೋರ್ಟ್ಸ್ ಮನ್ಸ್ ಕೆರಿಯರ್. ಎಲ್ಲಾರ್ದು ರಾಹುಲ್ ದ್ರಾವಿಡ್ ಹೇಳಿದ್ದಾರೆ ಆಮೇಲೆ ಫೇಲಿಯರ್ ಅಂತ. 165 ಟೆಸ್ಟ್ ಮ್ಯಾಚಸ್ ಅಲ್ಲಿ ಅವರು 80%, 70% ಟೈಮ್ ಫೇಲ್ ಆಗಿದ್ದಾರೆ. ದಟ್ ಈಸ್ ಅ ಫೇಲಿಯರ್ ಅಕಾರ್ಡಿಂಗ್ ಟು ಹಿಮ್. ಸೊ ವೆನ್ ಎವರ್ ಯು ಆರ್ ಹ್ಯಾವಿಂಗ್ ಅ ಗುಡ್ ಡೇಸ್, ಯು ಹ್ಯಾವ್ ಟು ಮೇಕ್ ಮ್ಯಾಕ್ಸಿಮಮ್ ಔಟ್ ಆಫ್ ದಟ್. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಬ್ಯಾಟಿಂಗ್ ಆನ್ 100, you have to go for 150, 200. So you have to make it big. There are some certain times ನಿಮ್ಗೆ ಒಂದು ಒಳ್ಳೆ ಬಾಲ್ ಸಿಗುತ್ತೆ, ಫಸ್ಟ್ ಬಾಲ್ ಔಟ್ ಆಗ್ತೀರಾ ನೀವು. ಸೊ whenever you are doing well, you should make it big. Okay, so always give your 100%, work on your fitness, work on your skill. ಅದು ಕಾನ್ಸ್ಟೆಂಟ್ ಆಗಿ ಮಾಡ್ತಾನೆ ಇರಬೇಕು. ಈ ಸೀಸನ್ ಚೆನ್ನಾಗಿ ಆಡಿದೀನಿ ಅಂತ ನೆಕ್ಸ್ಟ್ ಸೀಸನ್ ಚೆನ್ನಾಗಿ ಆಡ್ತೀನಿ ಅಂತ ಗ್ಯಾರಂಟಿ ಏನೂ ಇಲ್ಲ. ಸೊ ಯು ಶುಡ್ ಆಲ್ವೇಸ್ ಬಿ ಡಿಟರ್ಮೈನ್ಡ್ ಅಂಡ್ ಡಿಸಿಪ್ಲಿನ್ ಟುವರ್ಡ್ಸ್ ಯುವರ್ ಗೇಮ್ ಅಂಡ್ ಸ್ಕಿಲ್. ನಿಮ್ಮ ಕರಿಯರ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ನೀವು ಮಾಡಿರೋದು ಒಂದು 963 ಅನ್ಸುತ್ತೆ ಸರ್, ಅದ್ರ ಬಗ್ಗೆ ಮಾತಾಡ್ತೀರಾ? ಅದೇ ಇದು 2013 ಸೀಸನ್ ವೇರ್ ವಿ ವರ್ ಸ್ಟ್ರಗ್ಲಿಂಗ್ ಆಕ್ಚುಲಿ ಆಸ್ ಎ ಟೀಮ್. ಯುನೋ ನಮ್ ಬ್ಯಾಟಿಂಗ್ ಆರ್ಡರ್, ಟಾಪ್ ಆರ್ಡರ್ ಎಲ್ಲ ಫೇಲ್ ಆಗ್ತಾ ಇದ್ರು. ಸೊ ನಾನ್ ಚೆನ್ನಾಗ್ ಆಡ್ತಾ ಇದ್ದೆ ಆ ಸೀಸನ್. ನಮ್ ಕೋಚ್ ಬಂದ್ಬಿಟ್ಟು ಕೇಳಿದ್ರು ನನ್ಗೆ, ಈ ತರ ನಂಬರ್ 7 ಇಂದ ನಂಬರ್ 4 ಆಡಕ್ ರೆಡಿ ಇದೆಯಾ ನೀನು? ನಾನು ಸ್ಟ್ರೇಟ್ ಅವೇ ಐ ಸೆಡ್ ಎಸ್ ಅಂತ ಹೇಳಿ. ಅಂಡ್ ದಿಸ್ ವಾಸ್ ಅ ಮ್ಯಾಚ್ ಅಗೇನ್ಸ್ಟ್ ವಿದರ್ಭ ಇನ್ ಮೈಸೂರ್. ಸೊ ಗ್ರೌಂಡ್ ಹೋಗ್ತಾ ಇದ್ವಿ, ಬಸ್ಸಲ್ಲಿ ಕೂತಿದ್ವಿ ನಾವು. ಸೊ ನಮ್ ಕೋಚ್ ಜೆ ಅರುಣ್ ಕುಮಾರ್ ಬಂದ್ ಕೇಳಿದ್ರು ನನ್ಗೆ, ನಂಬರ್ 4 ಆಡಕ್ ರೆಡಿ ಇದೆಯಾ ಅಂತ. ನಾನು ಸ್ಟ್ರೇಟ್ ಅವೇ ಎಸ್ ಅಂತ ಹೇಳಿದೆ. ಅಂಡ್ ನಾವು ಟಾಸ್ ಸೋತ್ವಿ, ಫಸ್ಟ್ ಬ್ಯಾಟಿಂಗ್ ಆಡಿದ್ವಿ. ಅಂಡ್ ವಿ ವರ್ 24-2 ಕರ್ನಾಟಕ. ಅಂಡ್ ಸೊ ದಟ್ ವಾಸ್ ಅ ಮಸ್ಟ್ ವಿನ್ ಗೇಮ್ ಫಾರ್ ಅಸ್. ಸೊ ವಿದರ್ಭ ಮೇಲೆ ಅಲ್ಲಿಂದ ನಾನು 257 ಹೊಡೆದೆ ನಾನು. ಸೊ KL ರಾಹುಲ್ 150 ಹೊಡೆದ್ರು. ಸೊ ವಿ ಹ್ಯಾಡ್ ಅ ಮ್ಯಾಸಿವ್ ಪಾರ್ಟ್ನರ್ಶಿಪ್. ಸೊ ಅಲ್ಲಿಂದ ಐ ಮೇಡ್ ಇಟ್ ವೆರಿ ಬಿಗ್. 200 ಹೊಡೆದ ಸೀಸನ್. ಅಂಡ್ 264 ನಾಟ್ ಔಟ್ ಅಗೇನ್ಸ್ಟ್ ಮಹಾರಾಷ್ಟ್ರ ಅಟ್ ಪುಣೆ. And 130 not out against Tamil Nadu. So that was a very, very big season for me. And I was a second highest run getter ಅನ್ಸುತ್ತೆ ನನಗೆ ಆ season. And first ಗೂ second ಗೂ it was just more 30 runs difference ಇರ್ತಾ ಇತ್ತು. So it was a very, very big season for me and I made the most of it batting at number 4. That is the first time ನನಗೆ opportunity ಸಿಕ್ಕಿದ್ದು ಬ್ಯಾಟಿಂಗ್ ಮೇಲಾಡಕ್ಕೆ. So I made use of it and it was a big season for me. ಸರ್, ಸ್ವಲ್ಪ ಡಿವೇಟ್ ಆಗೋದಂದ್ರೆ, ಈಗ ನಾನು ನಿಮ್ಮನ್ನ ಈಗ ಇಷ್ಟೆಲ್ಲ ನಿಮ್ಮ ಕ್ರಿಕೆಟ್ ಕರಿಯರ್ ಬಗ್ಗೆ ತಿಳ್ಕೊಂಡೆ, ಸ್ವಲ್ಪ ನಿಮ್ ಪರ್ಸನಲ್ ಲೈಫ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಅಂತ ಕುತೂಹಲ. ಮ್ಯಾಚ್ ಡೇಸ್ ಎಲ್ಲ ಬಿಟ್ಟು ನಿಮ್ಮ ನಾರ್ಮಲ್ ಡೇ ಹೇಗಿತ್ತು ಸರ್? ನಾರ್ಮಲ್ ಡೇಸ್ ಏನಿಲ್ಲ, ಲೈಕ್ ನಾನು ಜಾಸ್ತಿ ಮೂವೀಸ್ ನೋಡ್ತಾ ಇದ್ದೆ. ಮೂವಿ ಬಫ್ ಇವತ್ತಿಗೂ ಅಷ್ಟೇ. ಸೊ ಜಾಸ್ತಿ ಮೂವೀಸ್ ನೋಡ್ತಾ ಇದ್ದೆ. ಯಾರ್ ಫ್ಯಾನ್ ನೀವು?
ಫ್ಯಾನ್ ಅಂತ ಇಲ್ಲ, ನಾನು ಎಲ್ಲಾ ಮೂವಿ ನೋಡ್ತಾ ಇದ್ದೀನಿ. ಐ ಡೋಂಟ್ Okay. ಹ್ಯಾವ್ ಅ ಪರ್ಟಿಕ್ಯುಲರ್ ಹೀರೋ ಆರ್ ಎನಿಥಿಂಗ್. ಲೈಕ್ ಒಂದು ಫ್ರೀ ಟೈಮ್ ಸಿಕ್ಕಿದಾಗ Okay. ಮೂವಿ, Mhm. ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ ಹೋಗ್ತಾ ಇದ್ವಿ. Okay. So I used to like spend a lot of time with my friends and family, Okay. Okay. and I used to travel a lot during Uh-huh. my off season. So Uh-huh. this used to be my ಆಫ್ ಸೀಸನ್ ಪ್ಲಾನ್ಸ್. ಒಂಥರ Okay. ಜಾಸ್ತಿ ಟ್ರಾವೆಲ್ ಮಾಡ್ಕೊಂಡು ಕಾರ್ ಡ್ರೈವಿಂಗ್ ಅಂದ್ರೆ ತುಂಬಾ ಇಷ್ಟ ನನಗೆ. Okay. ಸೊ Stress buster ತರ ಮೋಸ್ಟ್ ಆಫ್ ದ ಆಗುತ್ತೆ. ಟೈಮ್ ಹ್ಮ್. ಡ್ರೈವ್ ಮಾಡ್ತಾ ಇದ್ವಿ ನಾವು. ಸೊ Okay. ಜಾಸ್ತಿ ಫ್ಲೈಟ್ ಎಲ್ಲ ತಗೊಳ್ತಾ ಇರ್ಲಿಲ್ಲ. ಸೊ Okay. ಐ ಯೂಸ್ ಟು ಡ್ರೈವ್ ಅಂಡ್ ಗೋ. ದಟ್ ಯೂಸ್ ಟು ಹ್ಮ್. ಗಿವ್ ಮಿ ದಟ್ ರಿಕವರಿ ಅಂಡ್ ಅಟ್ ದ ಸೇಮ್ ಟೈಮ್ ಟೈಮ್ ಆಫ್ ಫ್ರಮ್ ಮೈ ಕ್ರಿಕೆಟ್. ಹಾ, ಹಾ. ಮತ್ತೆ ನಿಮ್ ಹಾಬೀಸ್ ಬಗ್ಗೆ ಮಾತಾಡೋದಾದ್ರೆ ಕ್ರಿಕೆಟ್ ಆಡ್ತೀರಾ, ಫುಟ್ಬಾಲ್ ಕೂಡ ನೀವು ಆಡ್ತೀರಾ, ಫ್ಯಾಮಿಲಿ ಕೂಡ ಅವರು ಫುಟ್ಬಾಲ್ ಎಲ್ಲ ಕೂಡ ಆಡ್ತಾರೆ ಅಂತ ಇದ್ದೆ ನೀವು ಹೇಳಿದ್ರಿ. ಅದು ಬಿಟ್ಟು ಬೇರೆದೇನಾದ್ರು? ಇಲ್ಲ, ಆಕ್ಚುಲಿ ಜಾಸ್ತಿ ಗಾಲ್ಫ್ ಆಡ್ತಿದ್ದೆ. Okay. ಸೊ ಗಾಲ್ಫ್ ಒಂದು ಲಾಸ್ಟ್ 7-8 years ಇಂದ ಪಿಕಪ್ ಮಾಡಿದ್ ಸ್ಪೋರ್ಟ್. ಸೊ ಸೊ ಇವಾಗ ಕ್ರಿಕೆಟ್ ಬಿಟ್ರೆ ಜಾಸ್ತಿ ಗಾಲ್ಫ್ Golf ಆಡೋದು. ಆಡ್ತೀರಾ? ಸೊ ಗಾಲ್ಫ್ ಇಸ್ ಒನ್ ಆಫ್ ಮೈ ಫೇವರೇಟ್ ಗೇಮ್. ಓಕೆ. ಅಂಡ್ ಫುಟ್ಬಾಲ್ ನಾನು ಸ್ಟಾಪ್ ಮಾಡ್ಬಿಟ್ಟೆ. ಒಂದ್ಸತಿ ಇಂಜುರಿ ಆಗಿತ್ತು ನಂಗೆ, ನೀ ಇಂಜುರಿ ಫುಟ್ಬಾಲ್ ಆಡಿ. ಸೊ ಅವಾಗ ನಾನು ಜಾಸ್ತಿ ಫುಟ್ಬಾಲ್ ಆಡಕ್ ಹೋಗ್ತಾ ಇರ್ಲಿಲ್ಲ. ಸೊ ಓಕೆ. ಸೊ ಗಾಲ್ಫ್ ಇಸ್ ಮೈ ನ್ಯೂ ಫೇವರೇಟ್ ಗೇಮ್ ಅಂತಾನೆ ಹೇಳ್ಬೋದು ಇವಾಗ. ಓಕೆ. ನೀವು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ರಿಂದ ನೀವು ಚೈಲ್ಡ್ಹುಡ್ ಮೆಮೊರೀಸ್ ಹೇಗಿತ್ತು ಸರ್? ಹೇಗಿತ್ತು ಬೆಂಗಳೂರು? ಈಗ ಎಷ್ಟು ಚೇಂಜಸ್ ಆಗಿದೆ, ಏನ್ ಮಿಸ್ ಮಾಡ್ತೀರಾ ನೀವು? ಬ್ಯಾಂಗ್ ಆಬ್ವಿಯಸ್ಲಿ ಇವಾಗ ಟ್ರಾಫಿಕ್ ಜಾಸ್ತಿ ಆಗಿದೆ, ಎಲ್ಲರಿಗೂ ಗೊತ್ತಿರೋದು. ಸೊ ಆ ಗ್ರೀನರಿ ಕಮ್ಮಿ ಆಗಿದೆ, ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಸ್. ಹಾ ಸರ್. ಸೊ ಆ ಗ್ರೀನರಿ ಮತ್ತೆ ಆ ಕೂಲ್ನೆಸ್ ಕಮ್ಮಿ ಆಗಿದೆ ಹಾ, ಬೆಂಗಳೂರಲ್ಲಿ. ಹೌದೌದು. ಸೊ ನಾವಿದ್ದಾಗ ಅವಾಗ 90s ಅಲ್ಲೆಲ್ಲ ಟ್ರಾಫಿಕ್ ಜಾಸ್ತಿ ಇರ್ತಾ ಇರ್ಲಿಲ್ಲ. ಹಾ, ಅಂಡ್ ಅಟ್ ದ ಸೇಮ್ ಟೈಮ್ ಒಂಥರ ಚೆನ್ನಾಗಿರೋದು ಬೆಂಗಳೂರು. ಇವಾಗ ತುಂಬಾ ಕ್ರೌಡ್, ತುಂಬಾ ಪೊಲ್ಯೂಷನ್. ಹೌದೌದು. ಬ್ಲೇಮ್ ಮಾಡಕ್ ಆಗಲ್ಲ. Okay. ಲೈಕ್ ವಿ ಆರ್ ಮೂವಿಂಗ್ ಇನ್ ಟು ದಟ್ ನ್ಯೂ ಏಜ್ ಆಫ್ ಸಾಫ್ಟ್ವೇರ್. ಇಟ್ ಇಸ್ ಸಿಲಿಕಾನ್ ವ್ಯಾಲಿ. ಇವಾಗ ಮುಂಚೆ ಗಾರ್ಡನ್ ಸಿಟಿ ಇತ್ತು, ಇಟ್ಸ್ ಬಿಕಮ್ ಎ ಸಿಲಿಕಾನ್ ಸಿಟಿ ನಾವು. ಸೊ ವಿ ಹ್ಯಾವ್ ಟು ಮೂವ್ ಅಕಾರ್ಡಿಂಗ್ಲಿ ಅಂಡ್ ಅಡ್ಜಸ್ಟ್. ನಿಮ್ಮ ಬೆಸ್ಟ್ ಚೈಲ್ಡ್ಹುಡ್ ಮೆಮೊರಿ ಸರ್? ಬೆಸ್ಟ್ ಚೈಲ್ಡ್ಹುಡ್ ಮೆಮರೀಸ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಇಟ್ಸ್ ಬಿನ್ ಕ್ರಿಕೆಟ್. ಸೊ ಈ Okay. ಗ್ರೌಂಡ್ ನೀವು ಎಲ್ಲಿ Uh-huh. ಶೂಟ್ ಮಾಡ್ತಾ ಇದೀರಾ? ಸರ್. ಸೊ KOC ಆಲ್ವೇಸ್ ಬಿನ್ ಮೈ ಹೋಮ್, ಓಕೆ. ಅಂಡ್ ಸಮ್ಮರ್ ಹಾಲಿಡೇಸ್ 60 days ನಾವು 2 months ಲೀವ್ ಇರೋದು. ಸೊ 2 months ಆಲ್ ದ 60 days ವಿ ಯೂಸ್ ಟು ಸ್ಪೆಂಡ್ ಟೈಮ್ ಹಿಯರ್ ಫ್ರಮ್ 6 to ನೈಟ್ 7-8 o'clock ತನಕ ಇಲ್ಲೇ ಇರ್ತಾ ಇದ್ವಿ. ಸೊ ದಟ್ ಯೂಸ್ ಟು ಬಿ ಮೈ ಫೇವರೇಟ್ Okay. ಚೈಲ್ಡ್ಹುಡ್ ಮೆಮರೀಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಅಂದ್ರೆ ನಾವು ಈಗ ರ್ಯಾಪಿಡ್ ಫೈರ್ ರೌಂಡ್ ಆಡೋಣ ಅಂತ ಸರ್. ಹ್ಮ್. ಸಿಂಪಲ್ ಕ್ವೆಶನ್ಸ್ ಕೇಳ್ತೀನಿ, ನೀವು ಆನ್ಸರ್ ಮಾಡಿ. ಫೇವರೇಟ್ ಫುಡ್? ಫೇವರೇಟ್ ಫುಡ್ ಮಟನ್ ಬಿರಿಯಾನಿ ಅಂತ ಹೇಳ್ಬೋದು. ಓಕೆ. ನಾನ್ ವೆಜಿಟೇರಿಯನ್. ಮತ್ತೆ ಎಸ್. ನಿಮ್ ರೋಲ್ ಮಾಡಲ್? ರೋಲ್ ಮಾಡೆಲ್ ಆಲ್ವೇಸ್ ಬೀನ್ ಆಡಮ್ ಗಿಲ್ಕ್ರಿಸ್ಟ್. ಓಕೆ. ಅದರ್ ದನ್ ಕ್ರಿಕೆಟ್ ಅಂತ ತಗೊಂಡ್ರೆ ಸರ್ ಯಾರು ರೋಲ್ ಮಾಡಲ್ ಆಗ್ಬೋದು ನಿಮ್ಗೆ? Other than cricket, I used to admire, I'm still admiring ರಜನಿಕಾಂತ್. ಅವರು ಒಂದು ಬಸ್ ಕಂಡಕ್ಟರ್ ಆಗಿ ಇವಾಗ ಸೂಪರ್ ಸ್ಟಾರ್ ತನಕ ಸ್ಟಾರ್ಡಮ್ ರೀಚ್ ಆಗಿದ್ದಾರೆ. ಓಕೆ. ಸೊ ಎಲ್ರು ಆತರ ಅಚೀವ್ ಮಾಡಕ್ ಆಗಲ್ಲ. ದೇರ್ ಇಸ್ ಸಮಥಿಂಗ್ ಗ್ರೇಟ್ ಇನ್ ದಟ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು. ಫ್ರೆಂಡ್ ದಟ್ ಐ ಕ್ಯಾನ್ ರೀಚ್ ಔಟ್ ಅಟ್ ಎನಿ ಟೈಮ್? ಫ್ರೆಂಡ್ ಇಲ್ಲ, ಇವ್ರಿಗೆ ನಾನು ಯಾವ ಟೈಮ್ ಅಲ್ಲಾದ್ರೂ ಕಾಲ್ ಮಾಡಿದ್ರೆ ಇವ್ರು ನನ್ನ ಕಾಲ್ ಆನ್ಸರ್ ಮಾಡೇ ಮಾಡ್ತಾರ ಆ ತರ ವ್ಯಕ್ತಿ? ಬ್ಯಾಂಕ್ ಟೀಮ್ ಮೇಟ್ BA ವಿನಯ್ ಅಂತ. ಸೊ Okay. ಯೂಸ್ ಟು ಬಿ ಕ್ರಿಕೆಟರ್, ಯೂಸ್ ಟು ಬಿ ಮೈ ಮೆಂಟರ್ ತರ ಅವರು. ಸೊ Okay. he encouraged me a lot, supported me when I was no one. ಸೊ ಅವ್ರಂತಾನೆ Okay. ಹೇಳ್ಬೋದು. ನೀವು ಯೂಸ್ ಮಾಡ್ತಿರೋ ಸ್ಮಾರ್ಟ್ ಫೋನ್ ಯಾವ್ದು ಸರ್? ಐಫೋನ್. ಐಫೋನ್ ಯಾವ್ದು ಸರ್? ಐಫೋನ್ ಐ ಥಿಂಕ್ 13 Pro Max. ಓಕೆ. ನಿಮ್ಗೆ ಗ್ಯಾಜೆಟ್ಸ್ ಮೇಲೆ ಒಲವು ಇದೆಯಾ? ಇಲ್ಲ ಅಷ್ಟೊಂದು ಐ ನಾಟ್ ಗ್ಯಾಜೆಟ್. ಈ ಫೋನ್ ನಮ್ಮ ವೈಫ್ ಗಿಫ್ಟ್ ಮಾಡಿದ್ದು. ಓಕೆ. ಸೊ ಐ ಆಮ್ ನಾಟ್ ಇನ್ ಟು ಎಲೆಕ್ಟ್ರಾನಿಕ್ಸ್ ಆರ್ ಫೋನ್. okay. ಸೊ ವಾಟ್ ಎವರ್ ಗಿಫ್ಟ್ ಐ ಗೆಟ್, ಐ ಟೇಕ್ ಇಟ್ ಅಂಡ್ ಐ ಯೂಸ್ ಇಟ್. ಓಕೆ. ನೀವು ಮೂವೀಸ್ ನೋಡ್ತೀರಾ ಅಂತ ಹೇಳಿದ್ರೆ ಸಾಂಗ್ಸ್ ಕೂಡ ಕೇಳಿಸ್ಕೊತೀರಾ ಹೇಗೆ? ಸಾಂಗ್ಸ್ ತುಂಬಾ ಸಾಂಗ್ಸ್ ಕೇಳಿಸ್ಕೊಳ್ತೀನಿ ನಾನು. ಬಟ್ ಅಟ್ ದ ಸೇಮ್ ಟೈಮ್ ಸಾಂಗ್ಸ್ ಇಂದ ಜಾಸ್ತಿ ಮೂವೀಸ್ ನೋಡೋದು ನಾನು. ಸೊ Okay, okay. ಸಾಂಗ್ಸ್ ಅಷ್ಟೊಂದು ಟೈಮ್ ಇರಲ್ಲ ಕೇಳಿಸ್ಕೊಳಕ್ಕಲ್ಲ. ಸೊ ನೀವು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಟ್ರಾವೆಲ್ ಮಾಡುವಾಗ ಒಂದು ಐಪ್ಯಾಡ್ ಕ್ಯಾರಿ ಮಾಡ್ತೀನಿ ನಾನು. Okay. ಐಪ್ಯಾಡ್ ಅಲ್ಲಿ ಎಲ್ಲ ಮೂವೀಸ್ ಡೌನ್ಲೋಡ್ ಮಾಡ್ಕೊಂಡು ಮೂವೀಸ್ ಮೂವೀಸ್ ನೋಡ್ತೀರಾ? ನೋಡ್ತೀನಿ ನಾನು. ಓಕೆ. ಓಕೆ. ನೀವು ಯಾರಿಗಾರು ಸಾರಿ ಮತ್ತೆ ಥ್ಯಾಂಕ್ ಯು ಹೇಳಬೇಕು ಅಂತಂದ್ರೆ? ಥ್ಯಾಂಕ್ ಯು ಆಬ್ವಿಯಸ್ಲಿ ನಮ್ಮ ಎಂಟೈರ್ ಫ್ಯಾಮಿಲಿಗೆ, ಓಕೆ. ಅಂಡ್ ಮೋರ್ ದನ್ ದಟ್ ನನ್ನ ಕೋಚ್ ಮೆಂಟರ್ ಮಿಸ್ಟರ್ ಇರ್ಫಾನ್ ಸೇಠ್.
Okay. ಸೊ ಅವ್ರು ಸಪೋರ್ಟ್ ಮಾಡಿರ್ಲಿಲ್ಲ ಅಂದ್ರೆ ಹ್ಮ್. ನಾನು ಇಲ್ಲಿ ತನಕ ಬರಕ್ ಚಾನ್ಸೇ ಇರ್ಲಿಲ್ಲ. Correct. ಸೊ ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್ ಟಿಲ್ ನೌ ಇಸ್ ಬಿನ್ ಮೈ ಪಿಲ್ಲರ್ ಅಂಡ್ ಬ್ಯಾಕ್ ಬೋನ್ ಹ್ಮ್. ಅಂಡ್ ಯಾವಾಗ್ಲೂ ಸಪೋರ್ಟ್ ಮಾಡಿದ್ದಾರೆ ಇನ್ ಗುಡ್ ಟೈಮ್ಸ್ ಅಂಡ್ ಬ್ಯಾಡ್ ಟೈಮ್ಸ್. ಸೊ Okay. ಅವ್ರಿಗೆ ಸಾರಿ ಅಂಡ್ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಓಕೆ. ಮತ್ತೆ ನೀವು ಫ್ಯಾಮಿಲಿ ಬಗ್ಗೆ ಏನ ಹೇಳ್ತೀರಾ ಸರ್ ಲಾಸ್ಟ್ಗೆ? ನಿಮ್ಮ ಫ್ಯಾಮಿಲಿ ಹೇಗೆ ಎಷ್ಟು ಸಪೋರ್ಟಿವ್ ಆಗಿತ್ತು ಫ್ರಮ್ ದ ಡೇ ಒನ್ ನೀವು ಚೂಸ್ ಮಾಡಿದಾಗ ಕೆರಿಯರ್? ಇಲ್ಲ, ಆಬ್ವಿಯಸ್ಲಿ ಲೈಕ್ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಲೈಫ್ ಅಲ್ಲಿ. ನಮ್ ಪೇರೆಂಟ್ಸ್ ಆಗ್ಲಿ ನಮ್ ವೈಫ್ ಆಗ್ಲಿ, ಹ್ಮ್. ಸೊ ಅವ್ರದ್ದು ಆ ಡೆಡಿಕೇಶನ್ ಸ್ಯಾಕ್ರಿಫೈಸ್. ಸೊ ನಾನ್ ಆಡ್ಬೇಕು ಅಂತ ನಮ್ಮ ಅಪ್ಪ ಅಮ್ಮ ತುಂಬಾ ಸ್ಯಾಕ್ರಿಫೈಸ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಓಕೆ. ನಮ್ ವೈಫು ಅಷ್ಟೇ. ಸೊ ವೆನ್ ಐ ಆಮ್ ಟ್ರಾವೆಲಿಂಗ್ ಶಿ ಶುಡ್ ಟೇಕ್ ಕೇರ್ ಆಫ್ ಮೈ ಸನ್ ಕರೆಕ್ಟ್. ಅಂಡ್ ವೆನ್ ಐ ಆಮ್ ಡೌನ್ ಶಿ ಯೂಸ್ ಟು ಮೋಟಿವೇಟ್ ಮೀ ಅಂಡ್ ಇದು. ಸೊ ಫ್ಯಾಮಿಲಿ ಆ ರೋಲ್ ಪ್ಲೇ ಮಾಡ್ತಾರೆ ಅಂದ್ರೆ ವೆನ್ ಡೂಯಿಂಗ್ ವೆಲ್ ಸಪೋರ್ಟ್ ಮಾಡಲ್ಲ ಅವರು. ವೆನ್ ಆರ್ ನಾಟ್ ಡೂಯಿಂಗ್ ವೆಲ್ ದೇ ಮೋಟಿವೇಟ್ ಯು, ದೇ ಸಪೋರ್ಟ್ ಯು ಸೇಯಿಂಗ್ ನಥಿಂಗ್ ಹ್ಯಾಸ್ ಹ್ಯಾಪನ್, ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು, ಜಸ್ಟ್ ಗೋ ಔಟ್ ಅಂಡ್ ಎಂಜಾಯ್ ಯೋರ್ ಸೆಲ್ಫ್. ಸೊ ಆ ತರ ಒಂದು ಸಪೋರ್ಟ್, ಆ ತರ ಒಂದು ಮೋಟಿವೇಶನ್ ಫ್ಯಾಮಿಲಿಯಿಂದ ಬರೋದು ತುಂಬಾನೇ ಇಂಪಾರ್ಟೆಂಟ್. ಬಿಕಾಸ್ ಎಂಡ್ ಆಫ್ ದ ಡೇ ಆಫ್ಟರ್ ಎವ್ರಿಥಿಂಗ್ ಯು ಗೋ ಬ್ಯಾಕ್ ಹೋಮ್. ಓಕೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಫ್ಯಾಮಿಲಿ ಸಪೋರ್ಟ್. ಸೊ ನಿಮ್ ಸ್ಟ್ರೆಸ್ ಬಸ್ಟರ್ ಏನು? ಸ್ಟ್ರೆಸ್ ಬಸ್ಟರ್ ಪ್ಲೇಯಿಂಗ್ ಗಾಲ್ಫ್ ಅಂಡ್ ವಾಚಿಂಗ್ ಮೂವೀಸ್. ಓಕೆ. ನಿಮ್ ಫೇವ್ರೆಟ್ ಮೂಮೆಂಟ್ ಲೈಕ್ ಫ್ಯಾನ್ ಮೂಮೆಂಟ್? ಫೇವ್ರೆಟ್ ಫ್ಯಾನ್ ಮೂಮೆಂಟ್ ಬಂದ್ಬಿಟ್ಟು ವೆನ್ ಐ ಮೆಟ್ ಸಚಿನ್. ಓಕೆ. ಓಕೆ, ಅಬುದಾಬಿಯಲ್ಲಿ ಬಂದ್ಬಿಟ್ಟು ಅವರೇ ಬಂದ್ಬಿಟ್ಟು ನನ್ನ ಹಿಂದೆಯಿಂದ ಬಂದ್ಬಿಟ್ಟು ತಂದ್ಬಿಟ್ಟು ಹೇ ಗೌತಮ್ ಹೌ ಆರ್ ಯು ಅಂತ ಹೇಳಿದ್ರು. ಲೈಕ್ ಇಟ್ ವಾಸ್ ಲೈಕ್ ಹ್ಯೂಜ್ ಮೂಮೆಂಟ್ ಫಾರ್ ಮೀ, ಯು ನೋ. ಓಕೆ. ಅಂಡ್ ಅದರ್ ದೆನ್ ದಟ್ ಪ್ಲೇಯಿಂಗ್ ಅಂಡರ್ ರಾಹುಲ್ ದ್ರಾವಿಡ್, ಓಕೆ. ಓಕೆ. you know. So that was two most massive moments in my life. ನಿಮ್ಗೆ ಆದಂತ ಫ್ಯಾನ್ ಮೂಮೆಂಟ್ ಸರ್, ನಿಮ್ಮನ್ನ ರೆಕಗ್ನೈಸ್ ಮಾಡಿ ಮಾತಾಡ್ಸಿರೋದು? ಆಬ್ವಿಯಸ್ಲಿ ಈ ಮೂವಿ ವ್ಯೂಸ್ ಎಲ್ಲ ಹೋಗ್ತೀವಿ, ಸೊ ಅಲ್ಲಿ ಬಂದ್ಬಿಟ್ಟು ಕೆಲವ್ರು ಬಂದ್ಬಿಟ್ಟು ಬಂದ್ ಮಾತಾಡಿಸ್ತಾರೆ. ಓಕೆ. ಸೊ ವೆನ್ ದೇ ಕಮ್ ಅಂಡ್ ರೆಕಗ್ನೈಸ್ ಅಂಡ್ ಟೆಲ್ ದಟ್ ಯು ಬೀನ್ ಅ ಗ್ರೇಟ್ ಪ್ಲೇಯರ್, ನೀವು ಇಷ್ಟೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದೀರಾ ಕರ್ನಾಟಕ ಅಂಡ್ ಫಾರ್ ಇಂಡಿಯಾ ಅಂತ ಹೇಳಿದ್ರೆ ಒಂಥರ ಖುಷಿ ಆಗುತ್ತೆ. ಓಕೆ. ಬೆಸ್ಟ್ ಗಿಫ್ಟ್ ದಟ್ ಯು ಹ್ಯಾವ್ ಗಾಟ್? ಬೆಸ್ಟ್ ಗಿಫ್ಟ್ ವುಡ್ ಬಿ ನಮ್ಗೆ ಸೆವಾಗ ಒಂದು ಬ್ಯಾಟ್ ಕೊಟ್ರು. ಓಕೆ. ಲೈಕ್ ಆ ಬ್ಯಾಟ್ ಅಲ್ಲಿ ತುಂಬಾ ರನ್ಸ್ ಹೊಡೆದಿದ್ದಾರೆ. ಓಕೆ. ಓಕೆ. ಸೊ ದಟ್ ಈಸ್ ಲೈಕ್ ವೆರಿ ವೆರಿ ಪ್ರೆಷಿಯಸ್ ಅಂಡ್ ದ ಬೆಸ್ಟ್ ಗಿಫ್ಟ್ ಐ ಗಾಟ್. ಓಕೆ. ನಿಮ್ ಜೀವನದಲ್ಲಿ ಇದನ್ನ ನಾನು ಕಳ್ಕೊಳಕ್ ಇಷ್ಟಪಡಲ್ಲ ಅಂತ ಹೇಳೋದು ಒಂದು ವಿಷಯ ಏನಾದ್ರು ಇದೆಯಾ ಸರ್? ಜೀವನದಲ್ಲಿ ಇಷ್ಟು ಕಷ್ಟ ಕ್ವಶನ್ಸ್ ಕೇಳ್ತೀರಾ ನೀವು? ಇದೆಲ್ಲ ಯೋಚನೆ ಮಾಡಿಲ್ಲ. ಅಂದ್ರೆ ಈ ವ್ಯಕ್ತಿ ನನ್ನ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ, ಇದನ್ನ ನಾನು ಮಿಸ್ ಮಾಡ್ಕೊಳಕ್ ಇಷ್ಟಪಡಲ್ಲ. ಅಂದ್ರೆ ಇದೊಂದು ನನ್ಗೆ ಯಾರೋ ಕೊಟ್ಟಿದ್ದಾರೆ ಗಿಫ್ಟ್, ಇದನ್ನ ನಾನು ಕಳ್ಕೊಳಕ್ ಇಷ್ಟಪಡಲ್ಲ. ಆಬ್ವಿಯಸ್ಲಿ ನನ್ನ ವೈಫ್, ಬಿಕಾಸ್ ಶಿ ವಾಸ್ ಆಲ್ವೇಸ್ ದೇರ್ ಇನ್ ಮೈ ಅಪ್ಸ್ ಅಂಡ್ ಡೌನ್ಸ್. ಪೇರೆಂಟ್ಸ್ ಆಬ್ವಿಯಸ್ಲಿ ಮಾಡೇ ಮಾಡ್ತಾರೆ ಅದು ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ. ಸೊ ಯುವರ್ ಲೈಫ್ ಪಾರ್ಟ್ನರ್, ಯುವರ್ ವೈಫ್ ಆತರ ಸಪೋರ್ಟ್ ಮಾಡಿ, ಕಷ್ಟದಲ್ಲೂ ಇದ್ರು ಅವರು, ಇದ್ರಲ್ಲೂ ಇದ್ರು. ಸೊ ಲೈಕ್ ಪ್ರಾಬ್ಲಿ ನನ್ನ ವೈಫ್ ಅಂತಾನೆ ಹೇಳ್ಬೋದು. ಓಕೆ. ಓಕೆ. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಆನ್ ಯುವರ್ ಶೋ. ಲಾಸ್ಟ್ಗೆ ಸರ್, ಈಗ ತುಂಬಾ ಮಕ್ಕಳು ಕ್ರಿಕೆಟ್ ಆಡ್ಬೇಕು, ಈ ಫೀಲ್ಡ್ ಬರ್ಬೇಕು ಅಂತ ಅಂತಾರೆ, ಹಾಗಾಗಿ ಅವ್ರಿಗೆ ಕಿವಿ ಮಾತೇನ್ ಹೇಳ್ತೀರಾ ನೀವು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಕ್ರಿಕೆಟ್ ಎಂಜಾಯ್ ಮಾಡಬೇಕು. ಎನಿ ಸ್ಪೋರ್ಟ್ ಫಾರ್ ದಟ್ ಮ್ಯಾಟರ್, ಫಸ್ಟ್ ಟು ಎಂಜಾಯ್ ದ ಸ್ಪೋರ್ಟ್, ಎಂಜಾಯ್ ದ ಗೇಮ್. ಅದಾದ್ಮೇಲೆ ಯು ಕ್ಯಾನ್ ಬಿಕಮ್ ಅ ಪ್ರೊಫೆಷನಲ್ ಪ್ಲೇಯರ್ ಆರ್ ಅ ಕ್ರಿಕೆಟರ್. ಸೊ ಆ ಎಂಜಾಯ್ಮೆಂಟ್, ಆ ಫನ್ ಪಾರ್ಟ್ ನೀವು ತೆಗೆದ್ಬಿಟ್ರೆ ಸ್ಪೋರ್ಟ್ ಇಂದ, ಸೊ ಸ್ಪೋರ್ಟ್ ಆಡೋದು ತುಂಬಾ ಕಷ್ಟ. ಯುನೋ, ಫಸ್ಟ್ ಡೇ ಇಂದ ನೀವು ಬಂದ್ಬಿಟ್ಟಿಲ್ಲ ಪ್ರೊಫೆಷನಲ್ ಆಗಿ ಆಡ್ಬೇಕು ಆಗಲ್ಲ ಅದು. ಯು ಹ್ಯಾವ್ ಟು ಎಂಜಾಯ್ and after that you need to be very very disciplined towards your sport. So these two things are very important, like discipline and that fun part. Okay sir, thank you.